Hallelujah. Come on, church, you can do better. Hallelujah. Hallelujah. This is the day that the Lord has made. ಈ ದಿನವು ಯೆಹೋವನು ನೇಮಿಸಿದ ದಿನವು. ಆಮೆನ್. And we will rejoice. ನಾವು ಇದರಲ್ಲಿ ಆನಂದಗೊಳ್ತೇವೆ. No matter what the circumstances are. ನಮ್ಮ ಪರಿಸ್ಥಿತಿಗಳು ಏನೇ ಇರಲಿ. No matter what the devil is whispering in our ears. ನಮ್ಮ ಕಿವಿಗಳಲ್ಲಿ ಸೈತಾನನು ಗುಸು ಮಾತು ಏನೇ ಹೇಳ್ತಿರಲಿ. No matter what we are going to face tomorrow. ನಾಳೆ ನಾವು ಏನೇ ಎದುರಿಸಬಹುದು. But I'm going to rejoice because today is my day. ಆದರೆ ನಾನು ದೇವರಲ್ಲಿ ಆನಂದಿಸುತ್ತೇನೆ ಏಕೆಂದರೆ ಈ ದಿನ ನನ್ನ ದಿನ. Every day comes with new promises from the living God. ಪ್ರತಿ ದಿನವೂ ಕೂಡ ನಮ್ಮ ದೇವರಿಂದ ಹೊಸ ವಾಗ್ದಾನಗಳು ಬರ್ತಾನೆ ಇವೆ. So today if you are going through a furnace, if you are going through some heat, look at the devil and say, you can't touch me because this is my day. I'm going to rejoice. ಆದರೆ ಇವತ್ತು ನಿಮ್ಮ ಜೀವನದಲ್ಲಿ ಒಂದು ಬಿಸಿಯ ಬೆಂಕಿಯ ಪರಿಸ್ಥಿತಿ ಹಾದು ಹೋಗ್ತಾ ಇದ್ರು ಕೂಡ ಸೈತಾನನ ನೋಡಿ ಹೇಳಿ ದೇವರನ್ನೊಟ್ಟಿಗಿದ್ದಾನೆ, ದೇವನಿಗೆ ಜಯ ಕೊಡ್ತಾನೆ ಎಂಬುದಾಗಿ. I am weak but I'm anointed. ನಾನು ಬಲಹೀನನು ಆದರೆ ನಾನು ಅಭಿಷೇಕ ಹೊಂದಿದ್ದೇನೆ. I am weak but I'm anointed. ನಾನು ಬಲಹೀನನು ಆದರೆ ನಾನು ಅಭಿಷೇಕ ಹೊಂದಿದ್ದೇನೆ. How many of you believe that? ಎಷ್ಟು ಜನ ಅದನ್ನು ನಂಬ್ತೀರಾ? Today I might be weak. ಇವತ್ತು ನನ್ನ ಬಲಹೀನನಾಗಿ ಕಾಣ್ತಾ ಇರಬಹುದು. But he is my strength. ಆದರೆ ಆತನೇ ನನ್ನ ಬಲವಾಗಿದ್ದಾನೆ. And through his anointing I will break every yoke. ಆತನ ಅಭಿಷೇಕದ ಮೂಲಕ ಪ್ರತಿಯೊಂದು ನೊಗವನ್ನು ಮುಗಿಯಲು ನಾನು ಕೂಡ ಶಕ್ತನಾಗಿದ್ದೇನೆ. How many of you were here last night? ಎಷ್ಟು ಜನ ನಿನ್ನೆ ಸಂಜೆ ಇದ್ರಿ? Those who were not here, you missed it. ನಿನ್ನೆ ನೀವು ಇಲ್ಲಿ ಯಾರಿಲ್ವೋ ಖಂಡಿತವಾಗಿ ದೊಡ್ಡ ಭಾಗ್ಯವನ್ನು ಕಳ್ಕೊಂಡ್ರಿ. I don't know about those who were here, but I was soaked in anointing last night. ನಿಮ್ಮ ಇದ್ದವ್ರ ಬಗ್ಗೆ ಏನ್ ಅನ್ಕೊಂಡ್ರೆ ಗೊತ್ತಿಲ್ಲ, ನಾನು ಸಂಪೂರ್ಣವಾಗಿ ಅಭಿಷೇಕದಲ್ಲಿ ಮುಳುಗಿ ಹೋಗಿದ್ದೆ. After I went back home, ನಾನು ಮನೆಗೆ ಹೋದ ನಂತರ I was rethinking about that message. ನಾನು ಮತ್ತೆ ಆ ಸಂದೇಶನ ಕುರಿತು ಯೋಚನೆ ಮಾಡ್ತಾ ಇದ್ದೆ. And God was speaking to me. ದೇವರು ನನ್ನೊಟ್ಟಿಗೆ ಮಾತಾಡ್ತಾ ಇದ್ರು. And God said, don't worry about your weakness. My anointing is enough for you to go forward. ದೇವರು ನನಗೆ ಹೇಳ್ತಾ ಇದ್ರು, ನಿನ್ನ ಬಲಹೀನತೆ ಬಗ್ಗೆ ಯೋಚನೆ ಮಾಡಬೇಡ, ಮುಂದೆ ಹೋಗೋದಕ್ಕೆ ನನ್ನ ಅಭಿಷೇಕ ಸಾಕು. I preached that message for the first time in my life. ನಾನು ಆ ಸಂದೇಶವನ್ನ ನನ್ನ ಜೀವಿತದಲ್ಲಿ ಮೊದಲನೇ ಬಾರಿಗೆ ಕೊಟ್ಟಂತ ಸಂದೇಶ ಅದು. So it was a fresh manna from the heaven. ಅದು ಪರಲೋಕದಿಂದ ಬಂದಂತ ಹೊಸ ಮನ್ನಾ ಆಗಿತ್ತು. And I did not prepare anything of that message. ಆ ಸಂದೇಶವನ್ನ ನಾನು ಸಿದ್ಧ ಮಾಡಿಕೊಂಡು ಬಂದಿರಲಿಲ್ಲ. I just stood here and delivered what God gave me. ನಾನು ಇಲ್ಲಿ ನಿಂತುಕೊಂಡು ದೇವರಲ್ಲಿ ಏನು ಹಾಕಿದ್ರು ಅದನ್ನೇ ಕೊಟ್ಟೆ. And we saw supernatural anointing of the Holy Spirit ನಾವು last night. ಪವಿತ್ರಾತ್ಮನ ಅದ್ಭುತವಾದ ಅಭಿಷೇಕವನ್ನ ಇಲ್ಲಿ ಅನುಭವಿಸಿದೆವು. And I feel today morning, this morning and this evening, God is going to do something special in our midst. ನಮ್ಮ ಮಧ್ಯದಲ್ಲಿ ದೇವರು ಇವತ್ತು ಬೆಳಗ್ಗೆ ಮತ್ತೆ ಸಂಜೆ ಕೂಡ ವಿಶೇಷವಾಗಿ ಚಲಿಸ್ತಾನೆ ಎಂಬುದಾಗಿ ನಾನು ನಂಬುವಾತನಾಗಿದ್ದೇನೆ. Are you excited? ನೀವು ಉತ್ಸುಕರಾಗಿದ್ದೀರಾ? Are you excited? ನೀವು ಉತ್ಸುಕರಾಗಿದ್ದೀರಾ? We are in the presence of God. ನಾವು ದೇವರ ಸ್ಥಾನದಲ್ಲಿದ್ದೇವೆ. Okay. 40 minutes I have. 40 ನಿಮಿಷ ಇದೆ ನಮಗೆ. 40 minutes it takes me to introduce my message. ನನ್ನ ಸಂದೇಶವನ್ನ ಪರಿಚಯ ಮಾಡಕ್ಕೆ ನನಗೆ 20 ನಿಮಿಷ ಬೇಕು. But I have only 20 minutes. ನನಗೆ 20 ನಿಮಿಷ ಮಾತ್ರ ಇದೆ. Because he will take away my rest 20 minutes. ನನ್ನ ಮಿಕ್ಕ 20 ನಿಮಿಷ ಇವರು ತಗೊಂಡ್ಬಿಡ್ತಾರೆ. It's like last night his wife cooked very good dinner for me. ನನ್ನ ರಾತ್ರಿ ಅವರ ಹೆಂಡತಿ ಬಹಳ ಒಳ್ಳೆ ಊಟವನ್ನು ಮಾಡಿದ್ರು. But he enjoyed it more than me. ಆದ್ರೆ ನನಗಿಂತ ಅವ್ರು ಚೆನ್ನಾಗಿ ಊಟ ಮಾಡಿದ್ರು. I'm just kidding. I love him. He's my brother. ಅವ್ರು ನನ್ನ ಸಹೋದರನನ್ನು ಪ್ರೀತಿಸ್ತೇನೆ. Let's bow our heads. ನಾವು ಪ್ರಾರ್ಥಿಸೋಣ. Father, we come in your presence. ತಂದೆ, ನಿಮ್ಮ ಸಾನ್ನಿಧ್ಯಕ್ಕೆ ನಾವು ಬರೋರಾಗಿದ್ದೇವೆ. Lord, this is your day. ಕರ್ತನೇ, ಇದು ನಿನ್ನ ದಿನ. On the first day of this week, we are in your presence. ಈ ವಾರದ ಮೊದಲನೆಯ ದಿನದಲ್ಲಿ ನಾವು ನಿಮ್ಮ ಸ್ಥಾನದಲ್ಲಿದ್ದೇವೆ. Lord, 4 months have gone by of this year. ಈ ತಿಂಗಳಲ್ಲಿ ವರ್ಷದಲ್ಲಿ 4 ತಿಂಗಳು ಹಾದು ಹೋಗಿದೆ. But you have kept us safe and secure. ಆದ್ರೆ ನಮ್ಮನ್ನ ನೀನು ಸುರಕ್ಷಿತವಾಗಿಟ್ಟಿದ್ದೀಯ. We are not alive because of any of our ability, but it's only because of your grace. ದೇವರೇ, ನಮ್ಮ ಸ್ವಂತ ಸಾಮರ್ಥ್ಯದಿಂದಲ್ಲ ನಾವು ಜೀವಿಸುತ್ತಿರೋದು, ಆದರೆ ಕೃಪೆಯಿಂದ ಮಾತ್ರ. And we thank you. ಅದಕ್ಕೋಸ್ಕರ ನಿಮಗೆ ಸ್ತೋತ್ರ. And Lord, we pray that today you'll talk to us. ಕರ್ತನೇ, ಇವತ್ತು ನಮ್ಮೊಟ್ಟಿಗೆ ಮಾತನಾಡ್ತೀಯ ಎಂಬುದಾಗಿ ನಾನು ನಂಬುತ್ತೇನೆ. Specifically to our hearts. ನಮ್ಮ ಹೃದಯಗಳಿಗೆ ನೇರವಾಗಿ ನೀನು ಮಾತನಾಡು. Let your word become alive. ನಿನ್ನ ವಾಕ್ಯವು ನಮ್ಮಲ್ಲಿ ಜೀವಂತವಾಗಲಿ. We don't want to hear a man's voice. ಒಬ್ಬ ಮನುಷ್ಯನ ಸ್ವರವನ್ನ ನಾವು ಕೇಳೋದಕ್ಕೆ ಬಯಸೋದಿಲ್ಲ. And let no man take glory for what is being said. ಇಲ್ಲಿ ಏನು ಹೇಳಲ್ಪಡ್ತಿದೆಯೋ ಅದಕ್ಕೆ ಯಾವ ಮನುಷ್ಯನು ಕೂಡ ಮಹಿಮೆಯನ್ನು ತೆಗೆದುಕೊಳ್ಳದಿರಲಿ. All glory to the Father. ಎಲ್ಲ ಮಹಿಮೆ ಪರಲೋಕದ ತಂದೆ ಒಬ್ಬನಿಗೆ. In Jesus' name. ಯೇಸುವಿನ ಹೆಸರಿನಲ್ಲಿ. Amen. ಆಮೆನ್. I'm very tired. ನನಗೆ ಬಹಳ ಸುಸ್ತಾಗಿದೆ. Last night that anointing just took away my strength. ನಿನ್ನೆ ದೇವರ ಅಭಿಷೇಕನ ಬಲವನ್ನೆಲ್ಲ ಕೂಡ ತೆಗೆದುಕೊಂಡ್ಬಿಡ್ತು. I don't know about you, but if you preach even half an hour an anointed message, you feel worn out. ನಿಮಗೆ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತಾ ಗೊತ್ತಿಲ್ಲ.
ದೇವರ ಅಭಿಷೇಕದಿಂದ ಕೂಡಿದ ಅರ್ಧ ಗಂಟೆ ಸಂದೇಶ ಕೊಟ್ಟರು ಕೂಡ ನಮಗೆ ಸುಸ್ತಾಗ್ಬಿಡುತ್ತೆ. If you are preaching an intellectual message, that's different. But if you are preaching an anointed message, you get ಒಂದು worn out. ತಿಳುವಳಿಕೆಯಿಂದ ಕೂಡಿದಂತ ಸಂದೇಶ ಕೊಟ್ರೆ ಅದು ಬೇರೆ ವಿಷಯ. ಅದು ಅಭಿಷೇಕದಿಂದ ಕೂಡಿದ ಸಂದೇಶನ ಕೊಡೋದಾದ್ರೆ ನಮಗೆ ಬೇಗ ಸುಸ್ತಾಗುತ್ತೆ. So last night after preaching and ministering, I was really tired. ನಿನ್ನೆ ರಾತ್ರಿ ದಿನ ಸಂದೇಶ ಕೊಟ್ಟ ನಂತರ ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಿದ ನಂತರ ನನಗೆ ಬಹಳ ಸುಸ್ತಾಗಿತ್ತು. All I know is I went to my bed, and in the morning my wife woke me up, said, "It's morning, get up." ನಿನ್ನೆ ರಾತ್ರಿ ಹೋಗಿ ಮಲ್ಕೊಂಡೆ. ಅದಾದ್ಮೇಲೆ ಗೊತ್ತಾಗಿದೆ ಏನಂದ್ರೆ ಬೆಳಗ್ಗೆ ನನ್ನ ಹೆಂಡತಿ ತಟ್ಟಿ ಎಬ್ಬಿಸಿ ಮುಂಜಾನೆ ಆಗಿದೆ ಎದ್ದೋಳು ಅಂದಾಗ I slept like a baby. ನಾ ಚಿಕ್ಕ ಮಗುವಿನಾಗೆ ನಿದ್ದೆ ಮಾಡಿದೆ. And I felt tired in the morning. ಬೆಳಗ್ಗೆ ಕೂಡ ಆಯಾಸ ಆಗಿತ್ತು. I'm tired, but I'm anointed. ನನಗೆ ಸುಸ್ತಾಗಿದೆ, ಆದ್ರೆ ನನಗೆ ಅಭಿಷೇಕ ಮಾಡಲ್ಪಟ್ಟಿದ್ದೇನೆ. Here I'm ready with another message. ಈಗ ಇನ್ನೊಂದು ಸಂದೇಶ ಸಿದ್ಧವಾಗಿದ್ದೇನೆ. Honestly, I did not have time to prepare anything for this morning. ಈ ಮುಂಜಾನೆ ವೇಳೆಗೋಸ್ಕರ ನಾನು ತಯಾರಾಗೋದಕ್ಕೆ ನನಗೆ ಯಾವ ಸಮಯ ಕೂಡ ಇರಲಿಲ್ಲ. So even as Brother Sudhakar was driving me, I was talking to the Holy Spirit and asking, "What do you want me to preach, Lord?" ಸುಧಾಕರ್ ಅವರು ನನ್ನನ್ನು ಇಲ್ಲಿ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ಕಾರಲ್ಲಿ ಯೋಚನೆ ಮಾಡ್ತಾ ಇದ್ದೆ, ಪವಿತ್ರಾತ್ಮನೇ ಇವತ್ತು ಏನ್ ನನ್ನ ಸಂದೇಶ ಕೊಡಬೇಕು ಎಂಬುದಾಗಿ. Several messages in my Bible. ನನ್ನ ಬೈಬಲ್ ಅಲ್ಲಿ ಎಷ್ಟೋ ಸಂದೇಶಗಳಿವೆ. I can just pick up one and preach. ನಾನು ಯಾವ್ದೋ ಒಂದು ತೆಗೆದುಕೊಂಡು ನಿಮ್ಗೆ ಹೇಳ್ಬೋದು. But I always rely on the Holy Spirit. ಆದ್ರೆ ಯಾವಾಗಲೂ ಕೂಡ ಪವಿತ್ರಾತ್ಮನ ಮೇಲೆ ಅವಲಂಬಿಸಿಕೊಳ್ಳುವ ವ್ಯಕ್ತಿ. So I was talking to the Holy Spirit. ಆದ್ರಿಂದ ನಾನು ಪವಿತ್ರಾತ್ಮನೊಟ್ಟಿಗೆ ಮಾತನಾಡ್ತಿದ್ದೆ. And the Holy Spirit gave me a message that I want to share with you today. ಪವಿತ್ರಾತ್ಮನ ಕೊಟ್ಟಂತ ಸಂದೇಶವನ್ನೇ ನಿಮಗೆ ಹೇಳಲು ಬಯಸ್ತೇನೆ. It's for few people who are sitting here right now. ಇಲ್ಲಿ ಕುಳಿತಿರುವ ಕೆಲವು ವ್ಯಕ್ತಿಗಳಿಗೆ ಅದು ನೇರವಾದ ಸಂದೇಶ. And if you will receive it, I want to tell you, your life will be transformed. ಇದನ್ನ ನೀವು ಸ್ವೀಕರಿಸುವುದಾದರೆ ನಿಮ್ಮ ಜೀವಿತಗಳು ಸಂಪೂರ್ಣವಾಗಿ ಬದಲಾವಣೆ ಹೊಂದುತ್ತೆ. Turn your Bible to 1 Samuel chapter 30. ನಿಮ್ಮ ಸತ್ಯವೇದಗಳನ್ನ ಮೊದಲನೇ ಸಮುವೇಲ 30ನೇ ಅಧ್ಯಾಯಕ್ಕೆ ತಿರುಗಿಸಿರಿ. You know where is 1 Samuel, right? ನಿಮಗೆ ಗೊತ್ತಿರಬೇಕಲ್ಲ ಎಲ್ಲಿದೆ ಮೊದಲನೇ ಸಮುವೇಲ ಎಂಬುದಾಗಿ. If you don't know, I'll help you. ನಿಮಗೆ ಗೊತ್ತಿಲ್ಲದೆ ಹೋದ್ರೆ ನಿಮ್ಗೆ ಸಹಾಯ ಮಾಡ್ತೇನೆ. It's found somewhere between Genesis and Revelation. ಯಾವುದು ಆದಿಕಾಂಡ ಮತ್ತು ಪ್ರಕಟಣೆ ಮಧ್ಯ ಸಿಗುತ್ತೆ ನಿಮಗೆ. And even I can make it little more simplified for you. ನಿಮಗೆ ಇನ್ನೂ ಸರಳವಾಗಿ ಹೇಳ್ಬೇಕಂದ್ರೆ you will find it just before 2 Samuel. ಎರಡನೇ ಸಮುವೇಲಕ್ಕಿಂತ ಮುಂಚೆ ನಿಮಗೆ ಸಿಗುತ್ತೆ. See, some people are laughing. ಕೆಲವರು ನಗು ಬರ್ತಾ ಇದೆ. I'm not telling a joke, I'm telling you the truth. ನಾನು ನಿಮಗೆ ಆಸೆ ಮಾಡ್ತಾ ಇಲ್ಲ, ನಾನು ಇದ್ದಿದ್ದನ್ನೇ ಹೇಳ್ತಾ ಇದ್ದೀನಿ. Now some people will ask, where is 2 Samuel? ನೀವು ಕೆಲವರು ಕೇಳ್ತಾರೆ ಎರಡನೇ ಸಮುವೇಲ ಎಲ್ಲಿದೆ ಎಂಬುದಾಗಿ. That also I'll tell you. ಅದು ಕೂಡ ಹೇಳ್ತೇನೆ. It is just after 1 Samuel. ಅದು ಮೊದಲನೇ ಸಮುವೇಲ ಆದ ನಂತರ ಇದೆ. See, God has made your Bible so simple for ನೋಡಿ, you. ದೇವರು ನಿಮ್ಮ ಸತ್ಯವೇದಗಳನ್ನ ಎಷ್ಟು ಸರಳವಾಗಿ ಮಾಡಿಬಿಟ್ಟಿದ್ದಾರೆ. And now for some people you have mobile, you don't even have to know where is 1 Samuel, where is Malachi, it is so easy now. ಕೆಲವರಿಗೆ ಮೊಬೈಲ್ಗಳಿವೆ, ನೀವು ಎಲ್ಲಿ ಏನಿದೆ ಗೊತ್ತಾಗೋ ಅವಶ್ಯಕತೆ ಇಲ್ಲ, ಎಲ್ಲ ಈಸಿ ಆಗ್ಬಿಟ್ಟಿದೆ. Technology has made us very comfortable. ಈ ತಾಂತ್ರಿಕ ವಿಷಯಗಳು ನಮ್ಮ ಜೀವಿತನ ಬಹಳ ಸುಲಭ ಮಾಡಿಬಿಟ್ಟಿದೆ. 1 Samuel chapter 30. ಮೊದಲನೇ ಸಮುವೇಲ 30. By the way, who don't know me, my name is Pastor Shaji Varghese. ನನ್ನ ಕುರಿತು ಯಾರಿಗೆ ಪರಿಚಯ ಇಲ್ಲವೋ ನನ್ನ ಹೆಸರು ಪಾಸ್ಟರ್ ಶಾಜಿ ವರ್ಗೀಸ್. I'm ministering in North India. ನಾನು ಉತ್ತರ ಭಾರತದಲ್ಲಿ ಸೇವೆ ಮಾಡ್ತಿದ್ದೇನೆ. We plant churches in North Indian villages. ನಾವು ಉತ್ತರ ಭಾರತದ ಹಳ್ಳಿಗಳಲ್ಲಿ ನಾವು ಸೇವೆ ಮಾಡ್ತಿದ್ದೇವೆ. We have with us over 3,700 missionaries working. ನಮ್ಮ ಒಂದು ಸಂಸ್ಥೆಯಲ್ಲಿ 3,700 ಜನ ಸೇವಕರಿದ್ದಾರೆ. And we have only one passion, to reach every village with the love of Jesus Christ and plant churches. ನಮಗೆ ಇರುವ ದರ್ಶನ ಒಂದೇ, ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಜನನ ಸುವಾರ್ತೆಯನ್ನು ತಲುಪಬೇಕು, ಸಭೆಗಳನ್ನು ಸ್ಥಾಪಿಸಬೇಕೆಂಬುದೇ. So we want you to remember us in your prayer. ಅದು ದಯವಿಟ್ಟು ನಿಮ್ಮ ಪ್ರಾರ್ಥನೆಯಲ್ಲಿ ನಮ್ಮ ನೆನೆಸಿಕೊಳ್ಳಬೇಕಾಗಿ ನಾವು ಕೇಳ್ಕೊಳ್ತೇವೆ. The name of our organization is Indian Evangelical Team. ನಮ್ಮ ಸಂಸ್ಥೆ ಹೆಸರು ಇಂಡಿಯನ್ ಇವಾಂಜಲಿಕಲ್ ಟೀಮ್ ಎಂಬುದಾಗಿ. Or in short you can say IET. ನೀವು ಇನ್ನೂ ಸರಳವಾಗಿ ನೆನಪು ಮಾಡ್ಕೊಳ್ಬೇಕಂದ್ರೆ IET. Take out 1 minute every day and pray, Lord, bless the work of IET. ಪ್ರತಿದಿನ 1 ನಿಮಿಷ ತೆಗೆದುಕೊಂಡು ದೇವರೇ ಈ IET ಸೇವೆಯನ್ನ ಆಶೀರ್ವದಿಸಿ ಎಂಬುದಾಗಿ ನೀವು ಪ್ರಾರ್ಥಿಸಬೇಕಾಗಿ ಕೇಳ್ಕೊಳ್ತೇನೆ. How many you promise? ಎಷ್ಟು ಜನ ನೀವು ವಾಗ್ದಾನ ಮಾಡ್ತೀರಾ? If you don't remember IET, ನಿಮ್ಗೆ IET ಬಗ್ಗೆ ನೆನಪಿಲ್ಲ ಅಂದ್ರೆ just pray that smart pastor who came to our church, pray for Lord bless him and bless his ನಮ್ಮ ministry. ಸಭೆಗೆ ಒಂದು ಒಳ್ಳೆ ಚುರುಕಾದ ಒಂದು ಪಾಸ್ಟರ್ ಬಂದಿರಲ್ಲ, ಅವ್ರನ್ನ ಆಶೀರ್ವದಿಸಿ ಎಂಬುದಾಗಿ ಕೇಳಿ. I'm smart because my Jesus is smart. ನಾನು ಬಹಳ ಚುರುಕಾಗಿರೋ ವ್ಯಕ್ತಿ, ಯಾಕಂದ್ರೆ ನಮ್ಮ ಯೇಸು ಕೂಡ ಚುರುಕಾಗಿರುವ ದೇವರು. I don't know about you, but I am smart. ನಿಮ್ಮ ಬಗ್ಗೆ ನನಗೆ ಗೊತ್ತಿಲ್ಲ, ನಾನು ಚುರುಕಾದ ವ್ಯಕ್ತಿ. Amen. 1 Samuel chapter 30. ಮೊದಲನೇ ಸಮುವೇಲ 30. Now it happened when David and his men came to Ziklag on the third day that the Amalekites has invaded the south and Ziklag attacked Ziklag and burned it with fire. ದಾವೀದನು ಅವನ ಜನರು 3ನೇ ದಿನ ಚಿಕ್ಲಾಗ್ ಊರನ್ನು ಮುಟ್ಟಿದರು. ಅಷ್ಟರೊಳಗೆ ಅಮಾಲೇಕ್ಯರು ದಂಡೆತ್ತಿ ದಕ್ಷಿಣ ಪ್ರಾಂತಕ್ಕೂ
ಚಿಕ್ಲೆಗ್ ಊರಿಗೂ ಬಂದು ಚಿಕ್ಲೆಗ್ ಊರನ್ನು ಸುಟ್ಟು ಹಾಳು ಮಾಡಿ. We all know about this incident. ಈ ಒಂದು ಘಟನೆ ಬಗ್ಗೆ ಎಲ್ಲರೂ ಕೂಡ ಚೆನ್ನಾಗಿ ತಿಳಿದಿದೆ. I'm sure you must have heard this being preached many times. ಅನೇಕರು ಸಂದೇಶವನ್ನ ಅನೇಕ ಸಾರಿ ಕೇಳಿರಬಹುದು ಕೂಡ. But this morning I want to talk to you what the Holy Spirit has put in my heart. ಅದು ಇವತ್ತು ಪವಿತ್ರಾತ್ಮನು ನನ್ನ ಹೃದಯದಲ್ಲಿ ಏನು ಹಾಕಿದ್ದಾನೋ ಅದನ್ನೇ ಹೇಳಕ್ಕೆ ಬಯಸ್ತೇನೆ. We all know about David. ಎಲ್ಲರೂ ಕೂಡ ದಾವೀದನ ಪರಿಚಯ ಇದ್ದೇ ಇದೆ. And last night we looked into the life of David little bit. ನಿನ್ನೆ ರಾತ್ರಿ ದಾವೀದನ ಜೀವಿತನ ಕುರಿತು ಕೆಲವು ವಿಷಯಗಳನ್ನು ನೋಡಿದೆವು. When we saw in 1 Samuel chapter 16 that David was anointed. ನಾವು ನಿನ್ನೆ ನೋಡಿದ್ವಿ ಮೊದಲನೇ ಸಮುವೇಲ 16ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ದಾವೀದನನ್ನ ಅಭಿಷೇಕ ಮಾಡಿದ್ರು ಎಂಬುದಾಗಿ. By the way, she is my wife, she is my secretary, she is my wife, she is my everything. ಅವರು ನನ್ನ ಹೆಂಡತಿ, ಅವರು ನನ್ನ ಸೆಕ್ರೆಟರಿ, ನನ್ನ ಸರ್ವವು ಕೂಡ. The most beautiful lady in the universe. ಇಡೀ ಪ್ರಪಂಚದಲ್ಲಿ ಸುಂದರವಾದ ವ್ಯಕ್ತಿ. And so David was anointed by Samuel in 1 Kings chapter 16. ಮೊದಲನೇ ಸಮುವೇಲ 16ನೇ ಅಧ್ಯಾಯದಲ್ಲಿ ದಾವೀದನು ಅಭಿಷೇಕ ಹೊಂದಿದ. He is being anointed to become the king of Israel. ಇಸ್ರಾಯೇಲ್ ರಾಜ್ಯದ ಅರಸನಾಗೋದಕ್ಕೋಸ್ಕರ ಆತನು ಅಭಿಷೇಕಿಸಲ್ಪಟ್ಟ. But he did not become king the next day. ಆದರೆ ಮರುದಿನನೇ ಆತನು ಅರಸನಾಗಲಿಲ್ಲ. And even now in 1 Samuel chapter 30 he is not king right now. ಮೊದಲನೇ ಸಮುವೇಲ 30 ಅಧ್ಯಾಯದಲ್ಲಿ ಕೂಡ ಇನ್ನೂ ಆತನು ಅರಸನಾಗಿಲ್ಲ. But these are the difficult and challenging times of David. ಆದರೆ ಈ ದಿನಗಳು ದಾವೀದನ ದಿನದಲ್ಲಿ ಬಹಳ ಕಷ್ಟಗಳು ಸವಾಲುಗಳು ಕೂಡಿದಂತ ದಿನಗಳಾಗಿದ್ವು. In my message yesterday I said that David did not become the king next day. ನಾನು ನಿನ್ನೆ ಸಂದೇಶದಲ್ಲಿ ಹೇಳಿದೆ ದಾವೀದನು ಮರುದಿನನೇ ರಾಜನಾಗಲಿಲ್ಲ ಎಂಬುದಾಗಿ. But every day he knew about one thing, that I'm anointed to become a king. ಆದರೆ ಪ್ರತಿದಿನ ಆತನ ನೆನಪಿತ್ತು, ನಾನು ಅರಸನಾಗೋದಕ್ಕೋಸ್ಕರ ಅಭಿಷೇಕ ಮಾಡಲ್ಪಟ್ಟಿದ್ದೇನೆ. His promise was not fulfilled the next day, but he knew that this promise will be fulfilled one day. ಆತನ ವಾಗ್ದಾನಗಳು ಮರುದಿನನೇ ನೆರವೇರಲಿಲ್ಲ, ಆದರೆ ಪ್ರತಿದಿನ ಖಂಡಿತವಾಗಿಯೂ ಆ ವಾಗ್ದಾನಗಳು ನೆರವೇರುತ್ತವೆ ಎಂಬ ನಂಬಿಕೆಯಿಂದ ಆತನ ಜೀವಿಸಿದಂತ ವ್ಯಕ್ತಿಯಾಗಿದ್ದ. So you got to know one thing in your life, no matter what you go through, what God has said, he is faithful to accomplish it. ಆದ್ರಿಂದ ನಿಮ್ಮ ಜೀವಿತದಲ್ಲಿ ಒಂದು ವಿಷಯವನ್ನು ಮಾಡಬೇಕಾಗಿದೆ. ನಿಮ್ಮ ಪರಿಸ್ಥಿತಿಗಳು ಏನೇ ಆಗಿರಲಿ, ಖಂಡಿತವಾಗಿಯೂ ನಿಶ್ಚಯವಾಗಿಯೂ ದೇವರ ವಾಗ್ದಾನಗಳು ನಿಮ್ಮಲ್ಲಿ ನೆರವೇರ್ತವೆ ಎಂಬ ನಂಬಿಕೆಯಿಂದ ನೀವು ಜೀವಿಸಬೇಕಾಗಿದೆ. It might look unbelievable. ಅದು ನೀವು ಊಹಿಸಿಕೊಳ್ಳೋದಕ್ಕೆ ಕಷ್ಟವಾಗಬಹುದು. It might look next to impossible. ಅದು ಅಸಾಧ್ಯ ಕಾರ್ಯಗಳಾಗಿ ಕಾಣಬಹುದು. But if God has said, he will accomplish it in his time. ಒಂದು ವೇಳೆ ದೇವರು ಹೇಳಿರುವುದಾದರೆ ಖಂಡಿತವಾಗಿ ತನ್ನ ಸಮಯದಲ್ಲಿ ಅದು ನೆರವೇರಿಸುವಂತ ದೇವರಾಗಿದ್ದಾನೆ. David had challenging time, in fact, after the anointing. ಈ ಒಂದು ಅಭಿಷೇಕ ಆದ ನಂತರ ದಾವೀದನಿಗೆ ಇನ್ನೂ ಹೆಚ್ಚಿನ ಸವಾಲುಗಳು ಅದರ ಜೀವನದಲ್ಲಿ ಬಂತು. You know, before anointing, ಅಭಿಷೇಕಕ್ಕಿಂತ ಮುಂಚೆ, listen to me very carefully now. ಜಾಗರೂಕತೆಯಿಂದ ವಿಷಯಗಳನ್ನು ಕೇಳಿಸಿಕೊಳ್ಳಿ. I'm preaching this for the first time. ಇದು ಮೊದಲನೇ ಬಾರಿಗೆ ವಿಷಯಗಳನ್ನು ಹೇಳ್ತಾ ಇದ್ದೇನೆ. Before anointing, ಅಭಿಷೇಕ ಮಾಡೋದಕ್ಕಿಂತ ಮುಂಚೆ David was a easy going boy. ದಾವೀದನ ಜೀವಿತ ಆರಾಮಾಗಿತ್ತು. Every morning get up, take the sheep, feed them, come back, that's what his job. ಪ್ರತಿದಿನ ಬೆಳಗ್ಗೆ ಎದ್ದು ಕುರಿಗಳನ್ನ ಮೇಯಿಸಕ್ಕೆ ಹೋಗೋದು, ಕರ್ಕೊಂಡ್ ಬಂದ್ ಬಿಡೋದು, ಜೀವನ ಬಹಳ ಆರಾಮಾಗಿತ್ತು. No tension, no worries, just be with the sheep, play around, come back. ಯಾವುದೇ ಟೆನ್ಷನ್ ಇಲ್ಲ, ಯಾವುದೇ ಚಿಂತೆ ಇಲ್ಲ, ಹೋಗಿ ಕುರಿಗಳನ್ನ ಮೇಯಿಸ್ಕೊಂಡು ಆಟ ಆಡ್ಕೊಂಡು ಬರೋದಷ್ಟೇ. The enemy is not worried about him. ಆ ಶತ್ರು ಆತನ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. Because there is nothing special about him. ಆತನ ಕುರಿತು ಏನು ವಿಶೇಷತನ ಇಲ್ಲ. But from the day he is anointed, ಆದ್ರೆ ಅದರ ಅಭಿಷೇಕ ಹೊಂದಿದ ದಿನದಿಂದ trouble started. ಕಷ್ಟಗಳು ಶುರುವಾಯಿತು. Problems started. ಸಮಸ್ಯೆಗಳು ಶುರುವಾಯಿತು. He is being attacked by the lions and the bear. ಸಿಂಹಗಳು ಕರಡಿಗಳು ಆತನನ್ನ ತಿನ್ನೋದಕ್ಕೋಸ್ಕರ ಬರ್ತವೆ. He is being challenged by the giant. ಗೊಲಿಯಾತನ ಆತನ ಮುಂದೆ ಸವಾಲಾಗ್ತಿದ್ದಾನೆ. He has been running for his life. ಆತನ ಜೀವವನ್ನ ಕಾಪಾಡೋದಕ್ಕೋಸ್ಕರ ಓಡಾಡ್ತಾ ಇದ್ದಾನೆ. He has been hiding for his life. ಆತನ ಜೀವಿತವನ್ನ ಕಾಪಾಡಿಕೊಳ್ಳಲು ಬಚ್ಚಿಟ್ಕೊಳ್ತಾ ಇದ್ದಾನೆ. The king is after his life. ಆ ಅರಸನು ಅದನ್ನ ಕೊಲ್ಲಬೇಕಂತ ಅದನ್ನ ಹಿಂದಟ್ಟಿದ್ದಾನೆ. His life is restless and challenging after the anointing. ಅಭಿಷೇಕ ಪಡ್ಕೊಂಡ ನಂತರ ಆತನ ಜೀವಿತದಲ್ಲಿ ವಿಶ್ರಾಮನೆ ಇರಲಿಲ್ಲ. Even he has to act like a madman. ಒಂದು ಸಮಯ ಬರುತ್ತೆ ಆತನ ಹುಚ್ಚನಾಗಿ ವರ್ತಿಸಬೇಕಾಯಿತು. See what is anointing doing? ನೀನು ಅರ್ಥ ಮಾಡ್ಕೊಳ್ತಾ ಇದ್ರೆ ಅಭಿಷೇಕ ಏನ್ ಮಾಡುತ್ತೆ ಅಂತ. You know, David could have always said, I was better when I was not anointed. ದಾವೀದ ಅನ್ಕೊಂಡಿರಬಹುದು, ಅಭಿಷೇಕ ಪಡ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಜೀವನ ಆರಾಮಾಗಿತ್ತು ಎಂಬುದಾಗಿ. Before knowing God, my life was easy. ದೇವರನ್ನ ಕಂಡುಕೊಳ್ಳೋಕ್ಕಿಂತ ಮುಂಚೆ ನನ್ನ ಜೀವನ ಚೆನ್ನಾಗಿತ್ತು. But after knowing God, I am running without directions. ಅದನ್ನ ದೇವರನ್ನ ತಿಳ್ಕೊಂಡ ನಂತರ ಜೀವನದಲ್ಲಿ ದಿಕ್ಕಿಲ್ಲದೆ ಓಡ್ತಿದ್ದೇನೆ. Life has become so challenging. ನನ್ನ ಜೀವನದಲ್ಲಿ ಬರೀ ಸವಾಲುಗಳೇ. Sword is after me. ನನ್ನ ಕೊಲ್ಲೋದಕ್ಕೋಸ್ಕರ ಖಡ್ಗ ನನ್ನ ಮೇಲಿದೆ. Kings are after me. ಅರಸರು ನನ್ನ ವಿರುದ್ಧವಾಗಿ ಬರ್ತಾ ಇದ್ದಾರೆ. Everything is against me. ಎಲ್ಲಾ ಕೂಡ ವಿರುದ್ಧವಾಗಿದೆ. I don't want this
anointing, God, thank you so much, you keep it. ಈ ಅಭಿಷೇಕ ನನಗೆ ಬೇಡ ದೇವರೇ, ನಿಂದು ನೀನೇ ಇಟ್ಕೋ ಸಾಕು ಅಂತ ಹೇಳಿರ್ಬೋದು. No, what is David saying? ಅರೆ ದಾವೀದ ಏನ್ ಹೇಳ್ತಾ ಇದ್ದಾನೆ? All these challenges are part of the great call that is there upon my life. ಈ ಸವಾಲುಗಳೆಲ್ಲ ದೇವರು ನನ್ನ ಮೇಲಿರೋ ಉನ್ನತವಾದ ಕರೆಯುವಿಕೆಯ ಭಾಗವಾಗಿದೆ ಎಂಬುದಾಗಿ ಗ್ರಹಿಸಬೇಕು. Today I might be running, ಇವತ್ತು ನಾನು ಓಡ್ತಿರಬಹುದು, but I'm anointed. ಆದ್ರೆ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. Today I might be hiding, ಇವತ್ತು ಬಚ್ಚಿಟ್ಕೊಂಡಿರಬಹುದು, but I'm anointed. ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. Today I might be acting like a madman, ಇವತ್ತು ಹುಚ್ಚನಾಗಿ ವರ್ತಿಸುತ್ತಿರಬಹುದು, but I'm anointed. ಆದ್ರೆ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. I'm anointed for what? ನಾನು ಯಾವ ಕಾರಣಕ್ಕೋಸ್ಕರ ಅಭಿಷೇಕಿಸಲ್ಪಟ್ಟಿದ್ದೇನೆ? To create history in the name of the living God. ಜೀವ ಸ್ವರೂಪನಾದ ದೇವರ ಹೆಸರಿನಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ. Church, I want to tell you something. ಸಭೆಯ ಒಂದು ವಿಷಯವನ್ನು ಹೇಳಕ್ಕೆ ಬಯಸ್ತೇನೆ. The day you are anointed by the power of the Holy Spirit, ಯಾವ ದಿನ ನೀವು ಪವಿತ್ರಾತ್ಮನಿಂದ ಶಕ್ತಿಯಿಂದ ಅಭಿಷೇಕ ಹೊಂದ್ಕೊಂಡ್ರು, the day you are chosen, ಯಾವ ದಿನ ನೀವು ದೇವರಿಂದ ಆರಿಸಲ್ಪಟ್ರು, the whole enemy of the darkness will be let loose against you. ಈ ಕತ್ತಲೆಯ ಲೋಕದ ಶತ್ರು ನಿಮ್ಮ ವಿರುದ್ಧವಾಗಿ ಬರುವಂತಹ ವ್ಯಕ್ತಿಯಾಗಿದ್ದಾನೆ. You will have problems, ಸಮಸ್ಯೆಗಳು ಖಂಡಿತವಾಗಿ you ಬರ್ತವೆ, will have challenges, ಸವಾಲುಗಳು ಖಂಡಿತವಾಗಿ ಬರ್ತವೆ. but remember, even in midst of these challenges, you are anointed for something bigger in your ಆದ್ರೆ life. ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಆ ಸವಾಲುಗಳ ನಡುವೆ ಕಷ್ಟಗಳ ನಡುವೆ ಒಂದು ದೊಡ್ಡ ಕಾರ್ಯಕ್ಕೋಸ್ಕರ ನೀವು ಅಭಿಷೇಕಿಸಲ್ಪಟ್ಟಿದ್ದೀರಿ ಎಂಬುದಾಗಿ. That is why Paul says in the book of Romans, the challenges of this world is nothing compared to the glory that I'm going to receive. ಅದಕ್ಕೆ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನಮ್ಮ ಮುಂದಿನ ಬರುವ ಮಹಿಮೆಗೆ ಹೋಲಿಸುವುದಾದರೆ ನಾನು ಹಾದು ಹೋಗುತ್ತಿದ್ದ ಶ್ರಮೆಗಳು ಯಾವ ಲೆಕ್ಕಕ್ಕೆ ಬರೋದಿಲ್ಲ Psalms ಎಂಬುದಾಗಿ. 34 says like this: ಕೀರ್ತನೆ 34 ಹೇಳುತ್ತೆ, the righteous will go through many afflictions in their life. ನೀತಿವಂತರು ಅನೇಕ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ. And so this is what we see in the life of David. ದಾವೀದನ ಜೀವಿತದಲ್ಲಿ ಅದನ್ನೇ ನೋಡ್ತಿದ್ದೇವೆ. Today I want to tell you, ಇವತ್ತು ಈ ವಿಷಯವನ್ನು ಹೇಳಕ್ಕೆ ಬಯಸ್ತೇನೆ. when you go through problems, ಸಮಸ್ಯೆಗಳ ನಡುವೆ ಹಾದು ಹೋಗುವಾಗ, when you go through challenges, ಸವಾಲುಗಳ ನಡುವೆ ಹಾದು ಹೋಗುವಾಗ, you got to remember you are anointed. That is why you have these challenges. ನೀವು ನೆನಪಿಟ್ಕೊಳ್ಬೇಕು, ನನ್ನ ಅಭಿಷೇಕ ಹೊಂದಿದ ಕಾರಣಕ್ಕೋಸ್ಕರ ಈ ಸವಾಲುಗಳನ್ನ ನಾನು ಅನುಭವಿಸುತ್ತಿದ್ದೇನೆ ಎಂಬುದಾಗಿ. I am anointed. ನಾನು ಅಭಿಷೇಕ ಹೊಂದಿದ್ದೇನೆ. I'm anointed. ನಾನು ಅಭಿಷೇಕ Let the ಹೊಂದಿದ್ದೇನೆ. challenge come. ಸವಾಲುಗಳು ಬರಲಿ. I'm anointed. ನಾನು ಅಭಿಷೇಕ The ಹೊಂದಿದ್ದೇನೆ. anointing that I'm carrying is bigger than the challenge that I'm facing. ನಾನು ಹೊತ್ತಿರುವ ಅಭಿಷೇಕವು ಈ ಸವಾಲುಗಳಿಗಿಂತ ದೊಡ್ಡದು ಎಂಬುದಾಗಿ ಗ್ರಹಿಸಿಕೊಳ್ಬೇಕು. Come on, how many of you are anointed here this morning? ಇಲ್ಲಿ ಎಷ್ಟು ಜನ ಮುಂಜಾನೆ ಅಭಿಷೇಕ ಹೊಂದಿದ್ದೀರಾ? Can you say it aloud and say, I'm anointed? ಜೋರಾಗಿ ಹೇಳಿ, ನಾನು ಅಭಿಷೇಕ ಹೊಂದಿದ್ದೇನೆ. I'm anointed. ನಾನು ಅಭಿಷೇಕ ಹೊಂದಿದ್ದೇನೆ. You may have challenges, but you are anointed. ನಿಮಗೆ ಸಮಸ್ಯೆಗಳು ಇರಬಹುದು, ಆದರೆ ನೀವು ಅಭಿಷೇಕ ಹೊಂದಿದ್ದೀರಾ. Your cancer is nothing in front of the anointing that you're carrying. ನೀವು ನಿಮ್ಮ ಹೊತ್ತಿರುವ ಅಭಿಷೇಕದ ಮುಂದೆ ಕ್ಯಾನ್ಸರ್ ರೋಗ ಏನು ಕೂಡ ಅಲ್ಲ. Your financial crisis is nothing comparing to the anointing that you're ನಿಮ್ಮ carrying. ಅಭಿಷೇಕದ ಮುಂದೆ ಹಣಕಾಸಿನ ಪರಿಸ್ಥಿತಿಗಳು ವಿಷಯಗಳು ಯಾವ ಸಮಸ್ಯೆ ಕೂಡ ಅಲ್ಲ. Nothing of this world cannot be compared with the anointing ಈ that you're ಭೂಲೋಕದ carrying. ಯಾವುದೇ ವಿಷಯಕ್ಕೂ ಕೂಡ ನಿಮ್ಮ ಅಭಿಷೇಕಕ್ಕೆ ಹೋಲಿಸುವುದಕ್ಕೆ ಸಾಧ್ಯವಿಲ್ಲ. I'm anointed. ನಾನು ಅಭಿಷೇಕ ಹೊಂದಿದ್ದೇನೆ. I'm anointed. ನಾನು ಅಭಿಷೇಕ That ಹೊಂದಿದ್ದೇನೆ. is what you got to say every day. ಪ್ರತಿ ಮುಂಜಾನೆ ಇದನ್ನೇ ನೀವು ಅರಿಕೆ ಮಾಡಬೇಕಾಗಿದೆ. I'll tell you a real story. ಒಂದು ನಿಜವಾದ ಕಥೆ ಹೇಳ್ತೇನೆ. I was in Kerala about 10-12 years back. ನಾನು ಒಂದು ಕೇರಳ ರಾಜ್ಯದಲ್ಲಿ 10-12 ವರ್ಷ ಮುಂಚೆ ಇದ್ದೆ ಅಲ್ಲಿ. I was preaching there. ಅಲ್ಲಿ ನಾನು ಬೋಧನೆ ಮಾಡ್ತಿದ್ದೆ. After my message, people were standing to be prayed for. ನಾನು ಸಂದೇಶ ಕೊಟ್ಟ ನಂತರ ಜನರು ಕ್ಯೂ ಅಲ್ಲಿ ನಿಂತಿದ್ರು ಪ್ರಾರ್ಥನೆ One ಮಾಡಿಸ್ಕೊಳ್ಳೋಕೆ. old lady, maybe about 65-67, came for prayer. ಒಂದು ಬಹಳ ವಯಸ್ಸಾದ ಹೆಂಗಸು 65-66 ವರ್ಷ ವಯಸ್ಸಿರಬಹುದು, ಆಕೆ ಪ್ರಾರ್ಥನೆಗೆ ಬರ್ತಾಳೆ. She gave me 20 rupees in my hand. ಆಕೆ ನನ್ನ ಕೈಗೆ 20 ರೂಪಾಯಿ ಕೊಟ್ಲು. And she said, Pastor, this is all I have. ಆಕೆ ಹೇಳಿದ, ಪಾಸ್ಟರ್ ನನ್ನಲ್ಲಿ ಇರೋದು ಬರೀ ಇಷ್ಟೇ. This is my entire property. ಇದೇ ನನ್ನ ಆಸ್ತಿ ಪೂರ್ತಿ ಕೂಡ. I live 13 kilometers away from here. ಇಲ್ಲಿಂದ 13 ಕಿಲೋಮೀಟರ್ ದೂರದ ಇರ್ತೇನೆ ನಾನು. I don't know how I'll go back. I don't have bus fare. ನಾನು ಎಲ್ಲಿ ಹೆಂಗೆ ವಾಪಸ್ ಹೋಗ್ತೀನೋ ಕೂಡ ನಂಗೆ ಗೊತ್ತಿಲ್ಲ. ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಳ್ಳೋದ್ರ ಹಣ ಇಲ್ಲ. But I want to give this to you to be used for the ministry in North India. ಅದು ಉತ್ತರ ಭಾರತದ ಸೇವೆ ಮಾಡೋದಕ್ಕೋಸ್ಕರ ಉಪಯೋಗಿಸೋದಕ್ಕೋಸ್ಕರ ಈ ಕಾಣಿಕೆಯನ್ನು ನಿಮಗೆ ಕೊಡಲು ಬಯಸ್ತಿದ್ದೇನೆ. Buy one Bible and give it to somebody. ಒಂದು ಬೈಬಲ್ ನ ಖರೀದಿಸಿ ಯಾರಿಗಾದ್ರೂ ಕೊಡಿ ಅಂತ ಕೊಟ್ಲು. I didn't want to take that money from her. ಆಕೆಯಿಂದ ಹಣವನ್ನ ತೆಗೆದುಕೊಳ್ಳೋಕೆ ನಂಗೆ ನಿಜವಾಗ್ಲೂ ಇಷ್ಟ ಇರಲಿಲ್ಲ. But the Holy Spirit said, do what I'm asking you to do. ಆದರೆ ಪವಿತ್ರಾತ್ಮನು ಹೇಳಿದ್ರು, ನಾನು ಹೇಳೋದನ್ನ ನೀನು ಮಾಡು ಎಂಬುದಾಗಿ. I took that money from her. ಆಕೆಯಿಂದ ಹಣವನ್ನ ತೆಗೆದುಕೊಂಡೆ. And I asked her, what can I pray for you? ಆಕೆ ಕೇಳಿದೆ, ನಾನು ಏನ್ ಹಿಂಗೆ ಪ್ರಾರ್ಥನೆ ಮಾಡಬೇಕು With ಅಂತ. tears in her eyes, this is what she said. ಕಣ್ಣೀರಿಂದ ಆಕೆ ಇದನ್ನೇ ಹೇಳ್ತಾಳೆ, I'm a widow. ನಾನು ವಿಧವೆ. I don't have children. ನನಗೆ ಮಕ್ಕಳಿಲ್ಲ. I am living in a small
hut or thatch that I've made in government property. ಒಂದು ಸರ್ಕಾರ ಕೊಟ್ಟಂತ ಸ್ಥಳದಲ್ಲಿ ಚಿಕ್ಕ ಗುಡಿಸಲು ಹಾಕೊಂಡಿದ್ದೇನೆ. I have nothing. ನನ್ನ ಹತ್ರ ಏನು ಕೂಡ ಇಲ್ಲ. But if I get 3,000 rupees from somewhere, ಎಲ್ಲೋ ಒಂದ್ ಕಡೆಯಿಂದ 3,000 ರೂಪಾಯಿ ನನಗೆ ಬಂದ್ರೆ, I'll go and buy some fabric. ನಾನು ಏನೋ ಒಂದು ವಸ್ತುಗಳನ್ನ ಸಾಮಾಗ್ರಿ I know ಖರೀದಿಸಿಕೊಂಡು how to stitch skirts. ಸ್ಕರ್ಟ್ ಗಳನ್ನ ಹೊಲಿಯಕ್ಕೆ ನಂಗೆ ಗೊತ್ತು. I will stitch skirts and sell it in the market. ಆ ಸ್ಕರ್ಟ್ ಗಳನ್ನ ಹೊಲಿದು ನಾನು ಮಾರ್ಕೆಟ್ ಅಲ್ಲಿ I started praying for her ಆಕೆಗೋಸ್ಕರ ಪ್ರಾರ್ಥನೆ ಮಾಡಕ್ಕೆ with ಪ್ರಾರಂಭಿಸಿದೆ. burden in my heart. ಹೃದಯದಲ್ಲಿ ಭಾರದಿಂದ I thought I will pull out my wallet and give her 3,000 rupees. ನಾನು ಅನ್ಕೊಂಡೆ ನನ್ನ ಪರ್ಸ್ ತೆಗೆದು 3,000 ರೂಪಾಯಿನ ಕೊಟ್ಬಿಡೋಣ ಅಂತ. But the Holy Spirit said, don't act smart, do what you are asked to do. ಆದ್ರೆ ಪವಿತ್ರಾತ್ಮ ಹೇಳಿದ್ರು, ನೀನ ಜ್ಞಾನ ಅಂತ ಅನ್ಕೊಳ್ಬೇಡ, ನಾನು ಹೇಳೋದನ್ನ ಮಾಡು. I just prayed for her. ನನಗೆ ಪ್ರಾರ್ಥನೆ ಮಾಡಿದೆ. And I said, God will bless you. ನಾನು ಹೇಳಿದೆ, ದೇವರು ನಿಮ್ಮನ್ನ ಖಂಡಿತವಾಗಿ ಆಶೀರ್ವಾದ ಮಾಡ್ತಾರೆ. You are anointed. ನೀನು ಅಭಿಷೇಕ ಹೊಂದಿದ್ದೀಯಾ. I knew she's anointed. ನನಗೆ ಗೊತ್ತು ಆಕೆ ಮೇಲೆ ಅಭಿಷೇಕ ಇದೆ. Because if she's not anointed, she will not give everything that belongs to her. ಯಾಕಂದ್ರೆ ಆಕೆ ಮೇಲೆ ಅಭಿಷೇಕ ಇಲ್ಲದೆ ಹೋದ್ರೆ ಆಕೆ ಇದ್ದಂತ ಎಲ್ಲವನ್ನು ಕೂಡ ಕೊಡೋದಕ್ಕೆ ಸಾಧ್ಯವಿಲ್ಲ. After prayer, I saw her going down the staircase. ಪ್ರಾರ್ಥನೆ ಆದ ನಂತರ ಆಕೆ ಮೆಟ್ಲು ಇಳಿದು ಹೋಗ್ತಿದ್ಲು. I stretched my hand. ನಾನು ಕೈ ಇಟ್ಟು I said, God, open the doors for her. ನಾನು ಹೇಳಿದೆ, ಆಕೆಗೆ ಬಾಗಿಲು ತೆರೆ ದೇವರೇ ಎಂಬುದಾಗಿ I've not ಹೇಳಿದೆ. seen anybody in so much of challenges. ಬೇರೆ ಜೀವನದಲ್ಲಿ ಇಷ್ಟು ಸವಾಲುಗಳು ಇರುವ ವ್ಯಕ್ತಿ ಎಂದಿಗೂ ಯಾರನ್ನು ಕಂಡಿಲ್ಲ. No money to go back home. ಮನೆಗೆ ಹೋಗೋದಕ್ಕೆ ಹಣ ಕೂಡ ಇಲ್ಲ. No money for dinner. ರಾತ್ರಿ ಊಟ ಮಾಡಕ್ಕೆ ಹಣ ಇಲ್ಲ. God, you got to do something. ದೇವರೇ ನೀನು ಏನಾದರೂ ಮಾಡಬೇಕು. Evening I was preaching in the same place. ಅದೇ ಸ್ಥಳದಲ್ಲಿ ಸಂಜೆ ನಾನು ಪ್ರಾರ್ಥನೆ ಮಾಡ್ತಿದ್ದೆ. After my meeting, ನಾನು ಬೋಧನೆ ಆದ ನಂತರ again people were standing for the prayer. ಮತ್ತೆ ಜನರು ಪ್ರಾರ್ಥನೆಗೋಸ್ಕರ ಸಾಲಾಗಿ ಬಂದು And ನಿಂತಿದ್ರು. then this lady came. ಈಕೆ ವ್ಯಕ್ತಿ ಮತ್ತೆ ಬಂದು She came and stood there. ಆಕೆ ಮುಂದೆ ನಿಂತ್ಕೊಳ್ತಾಳೆ. She gave me something in my hand. ನನ್ನ ಕೈಗೆ ಏನೋ ಕೊಡ್ತಾಳೆ. I looked at it. ನಾನು ನೋಡಿದೆ. It was two brand new notes of 100 rupees. ಅದು 100 ರೂಪಾಯಿ ಇರೋ ಹೊಸ ನೋಟುಗಳು. She was playing around with me. ಆಕೆ ನನ್ನೊಟ್ಟಿಗೆ ಆಟ ಆಡ್ತಾ ಇದ್ಲು. That means she had money, but she wanted some money from me. ಆದ್ರೆ ಅನ್ಕೊಂಡೆ ಆಕೆ ಹಣ ಇದ್ರು ಕೂಡ ನನ್ನ ಹತ್ರ ಹಣ ಪಡ್ಕೊಳ್ಳೋಕೋಸ್ಕರ ಸುಳ್ಳು ಹೇಳಿಲ್ಲ ಅಂತ. I asked, where did you get this money from? ನಾನು ಕೇಳಿದೆ, ಈ ಹಣ ಎಲ್ಲಿಂದ ಬಂತು? She just started crying. ಆಕೆ ಅಳೋದಕ್ಕೆ ಪ್ರಾರಂಭಿಸಿದ್ಲು. This is what she said. ಈಕೆ ಈ ರೀತಿಯಾಗಿ ಹೇಳ್ತಾಳೆ, I went back to my hut. ನಿನ್ನೆ ನನ್ನ ಗುಡಿಸಲಿಗೆ ಹೋದೆ. I reached there by 3:30. 3:30 ಗಂಟೆ ಹೋಗಿ ಸೇರಿದೆ. There was a man sitting near my hut with a bag in his hand. ಒಬ್ಬ ವ್ಯಕ್ತಿ ನನ್ನ ಗುಡಿಸಲ ಮುಂದೆ ಕೂತ್ಕೊಂಡಿದ್ದ, ಒಂದು ಬ್ಯಾಗ್ ಇಟ್ಕೊಂಡು ಕೂತಿದ್ದ. And as soon as he saw me, he called me by name. ನಾನು ನೋಡ್ತಿದ್ದಂಗೆ ಹೆಸರು ಹಿಡಿದು ಕರೀತಾನೆ. He asked me, are you this lady? ಆತ ಕೇಳ್ತಾನೆ, ನೀನೇ ಹೆಂಗಸು? I said yes. ನಾನು ಹೇಳಿದೆ ಹೌದು. And he said, I am the secretary of this panchayat. ಆಕೆ ಹೇಳ್ತಾರೆ, ಈ ಪಂಚಾಯತ್ ನ ಸೆಕ್ರೆಟರಿ ನಾನು. I have been waiting here for 2 hours for you. ನಿನಗೋಸ್ಕರ 2 ಗಂಟೆ ಕಾಯ್ತಾ ಇದ್ದೀನಿ. There is a viduva pension in your name. ನಿನ್ನ ಹೆಸರಿನಲ್ಲಿ ಒಂದು ವಿಧವೆಯರ ಪೆನ್ಷನ್ ಇದೆ. And today is the last day. I have to give it to you and I have to give the report to the collector. ನಾನು ಇವತ್ತು ಆ ಪೆನ್ಷನ್ ನ ಕೊಡೋದಕ್ಕೆ ಕೊನೆಯ ದಿನ, ನಾಳೆ ದಿನ ಕಲೆಕ್ಟರ್ ಗೆ ರಿಪೋರ್ಟ್ ಕೊಡಬೇಕು. Where were you? 2 hours I have been waiting for you. ನೀನು ಎಲ್ಲಿದೆ? 2 ಗಂಟೆ ಕಾಯ್ತಾ ಇದ್ದೇನೆ. Here, take your money. ತಗೋ, ಹಣ ತೆಗೆದುಕೋ. And put your signature here. ಇಲ್ಲಿ ಸೈನ್ ಹಾಕೊಂಡು. He gave the money to her and he went. ಆತ ಹಣ ಕೊಟ್ಟು ಆತ ಹೋಗ್ತಾನೆ. It was not 3,000. ಅದು 3,000 ಅಲ್ಲ. It was not 4,000. 4,000 ಅಲ್ಲ. 6,500 rupees. 6,500 ರೂಪಾಯಿ. What am I trying to tell you? ನಾನು ಏನು ಹೇಳಕ್ಕೆ ಬಯಸ್ತಾ ಇದ್ದೇನೆ? My God is able. ನನ್ನ ದೇವರ ಶಕ್ತನು. My God is able. ನನ್ನ ದೇವರ ಶಕ್ತನು. If you are anointed, my God is able to do something. ಅಭಿಷೇಕ ಹೊಂದಿರುವುದಾದರೆ ದೇವರು ನಿಮ್ಮ ಜೀವನದಲ್ಲಿ ಏನೋ ಕಾರ್ಯಗಳನ್ನು ಮಾಡೋದ್ರ ಶಕ್ತನಾಗಿದ್ದಾನೆ. Today I am weak, but I am anointed. ಇವತ್ತು ನಾನು ಬಲಹೀನವಾಗಿರಬಹುದು, ಆದರೆ ನನ್ನ ಮೇಲೆ ಅಭಿಷೇಕವಿದೆ. Now, even now, David has not become the king. ಈಗಲೂ ಕೂಡ ದಾವೀದನು ಇನ್ನೂ ಅರಸನಾಗಿಲ್ಲ. And now he's into a big problem. ಈಗ ದೊಡ್ಡ ಸಮಸ್ಯೆ ಎದುರಾಗಿದೆ. Now, what is the problem? ಈ ಸಮಸ್ಯೆ ಏನು ಇವಾಗ? After 3 days, he's coming back to his town. 3 ದಿನ ಆದ ನಂತರ ಆತನ ತನ್ನ ಪಟ್ಟಣಕ್ಕೆ ಬರ್ತಿದ್ದಾನೆ. If you will read chapter 29, you will understand he's already coming rejected and being dishonored. 29ನೇ ಅಧ್ಯಾಯ ನೋಡಿದ್ರೆ ಈಗಾಗಲೇ ಆತನಿಗೆ ಅವಮಾನ ಆಗಿದೆ, ನಿರಾಕರಿಸಲ್ಪಟ್ಟಿದ್ದಾನೆ. He's being called as not trustworthy. He's being called as incapable. ಆತ ನಂಬಿಗಸ್ತನಲ್ಲ, ಆತನು ನಂಬಿಕೆ ಅರ್ಹನಲ್ಲ ಎಂಬುದಾಗಿ ಜನರನ್ನು ತೊರೆದಿದ್ದಾರೆ. He's coming with his soldiers or with his men rejected and with head down. ಆತನು ತಲೆ ಬಗ್ಗಿಸಿಕೊಂಡು ನಾಚಿಕೆ ಅವಮಾನದಿಂದ ತನ್ನ ಜನರನ್ನು ಕರ್ಕೊಂಡು ವಾಪಸ್ ತನ್ನ ಸ್ಥಳಕ್ಕೆ ಬರ್ತಿದ್ದಾನೆ. Probably he was thinking, okay, I'll go back home and I will lean on my wife and she will comfort me. ಆಗ ಅನ್ಕೊಂಡಿರ್ಬೋದು, ಮನೆಗೆ ಹೋದ ನಂತರ ನನ್ನ ಹೆಂಡತಿಯ ಹೆಗಲ ಮೇಲೆ ನಾನು ತಲೆ ಇಟ್ಕೊಂಡು ಆಕೆಯಿಂದ ಸ್ವಲ್ಪ ಆದರಣೆ ಹೊಂದ್ಕೊಳ್ತೇನೆ ಎಂಬುದಾಗಿ. She might make some nice chicken biryani and she will comfort me. ಆಕೆ ದೊಡ್ಡ ಉತ್ತಮ ಚಿಕನ್ ಬಿರಿಯಾನಿ ಮಾಡಿ ನನಗೆ ಆದರಣೆ ಕೊಡ್ತಾಳೆ ಅಂತ ಅನ್ಕೊಂಡಿರ್ಬೋದು. I'll play cricket with my boys and I will enjoy
enjoy the evening. ನಾನು ಸಂಜೆ ವೇಳೆ ಕ್ರಿಕೆಟ್ ಆಡಿ ನನ್ನ ಮಕ್ಕಳ ಜೊತೆ ಆನಂದಿಸ್ತೇನೆ ಅಂತ ಅನ್ಕೊಂಡಿರಬಹುದು. He's coming with lot of dreams. ಅದು ಕನಸುಗಳಿಂದ ಅದು ವಾಪಸ್ ಬರ್ತಾ ಇದ್ದಾನೆ. But then he sees from far away. ಆದ್ರೆ ದೂರದಿಂದ ಒಂದು ವಿಷಯವನ್ನು ನೋಡ್ತಿದ್ದಾನೆ. What is he saying? ಅದನ್ನ ಏನು ನೋಡ್ತಾ ಇದ್ದಾನೆ? Smoke coming out of his town. ಆದ ಪಟ್ಟಣದಿಂದ ಅಲ್ಲಿ ದೊಡ್ಡ ಬೆಂಕಿ ಬರ್ತಾ ಇದೆ. Suddenly he looks. ನೋಡ್ತಾನೆ. This is not a smoke of barbecue fire. ಇದು ಬಾರ್ಬಿಕ್ಯೂ ಬೆಂಕಿ ಅಲ್ಲ. It is something bigger than that. ಇದು ಅದಕ್ಕಿಂತ ದೊಡ್ಡದು. His heart starts beating fast. ಆತ ಹೃದಯ ಜೋರಾಗಿ ಬಡ್ಕೊಳ್ಳಕ್ಕೆ ಪ್ರಾರಂಭಿಸುತ್ತೆ. What is happening in my town? ನನ್ನ ಪಟ್ಟಣದಲ್ಲಿ ಏನು ನಡೀತಾ ಇದೆ? What is happening there? ಏನು ನಡೀತಾ ಇದೆ ಅಲ್ಲಿ? Why is this fire and smoke? ಯಾಕೆ ಈ ಬೆಂಕಿ? He's running to that town now. ಅಲ್ಲಿ ತನ್ನ ಪಟ್ಟಣಕ್ಕೆ ಓಡೋಗ್ತಾ ಇದ್ದಾನೆ. When he reaches there, what is he seeing? ಅಲ್ಲಿ ಆತ ಹೋದಾಗ ಅಲ್ಲಿ ಏನು ಕಾಣ್ತಾ ಇದ್ದಾನೆ? Oh, he's seeing something that he never wanted to see all his life. ತನ್ನ ಜೀವಿತವಲ್ಲ ಏನು ನೋಡಬಾರದು ಅನ್ಕೊಂಡಿದ್ದನ್ನು ಅದನ್ನೇ ನೋಡ್ತಿದ್ದಾನೆ. Ziklag is burned down to ashes. ಈ ಜಿಕ್ಲಾಗ್ ಪಟ್ಟಣ ಅದು ಉರಿದು ಅದು ಹೊಗೆ ಆಗ್ಬಿಟ್ಟಿದೆ. I don't have time to explain why Ziklag is in fire. ಈ ಜಿಕ್ಲಾಗ್ ಪಟ್ಟಣ ಯಾಕೆ ಅದು ಬೆಂಕಿ ಹಿಡಿದೆ ಎಂಬುದಾಗಿ ವಿವರಿಸಕ್ಕೆ ಸಮಯ ನನ್ನ ಹತ್ರ ಇಲ್ಲ. I'll tell that in my English service. ಇಂಗ್ಲಿಷ್ ಆರಾಧನೆ ಅದನ್ನ ಹೇಳ್ತೇನೆ. That is my hook to hold you back. ಅದು ಮತ್ತೆ ನೀವು ಬರೋದಕ್ಕೋಸ್ಕರ ಅದೊಂದು ಹುಕ್ ಅದು. I'll tell you why the Ziklag is on fire. ಯಾಕೆ ಜಿಕ್ಲಾಗ್ ಪಟ್ಟಣ ಬೆಂಕಿಯಿಂದ ಹೊತ್ಕೊಳ್ತದೆ ಹೇಳ್ತೇನೆ. You think this soap makers are the movie serial makers are smart? I'm smarter than them. ಅನ್ಕೊಳ್ತೀರಾ ಈ ಚಲನಚಿತ್ರ ಮಾಡೋರಲ್ಲೂ ಬಹಳ ಚುರುಕಾದ ವ್ಯಕ್ತಿಗಳಂತ, ಅವ್ರಕ್ಕಿಂತ ಚುರುಕಾದ ವ್ಯಕ್ತಿ ನಾನು. You know where they stop their serial? ಆ ಸೀರಿಯಲ್ಗಳು ಎಲ್ಲಿ ಮುಗಿಸ್ತಾರೆ? For next 24 hours you're just thinking what's going to happen. 24 ಗಂಟೆ ನೀವು ಏನ್ ನಡೀತದೆ ಯೋಚನೆ ಮಾಡ್ತಿರ್ತೀರ ಅದ್ರ ಬಗ್ಗೆ. They learned it from me. ನನ್ನಿಂದ ನಾವು ಕಲ್ತ್ಕೊಂಡ್ರದನ್ನ. So if you want to know what happened in Ziklag, stay back for the English. ಅದರಿಂದ ಜಿಕ್ಲಾಗ್ ಅಲ್ಲಿ ನಿಜವಾಗಿ ಏನ್ ನಡೀತು ಅಂತ ನೀವು ತಿಳ್ಕೊಬೇಕಂದ್ರೆ ಇಂಗ್ಲಿಷ್ ಅಲ್ಲಿ ಕೂಡ ಇರಿ ನೀವು. And if I don't say that in English service, Pastor Manor has to invite me next time to tell you why Ziklag was on fire. ಇಂಗ್ಲಿಷ್ ಆರಾಧನೆ ಹೇಳದೆ ಹೋದ್ರೆ ಪಾಸ್ಟರ್ ಮನೋಹರ್ ಅವರು ಅದನ್ನ ಮತ್ತೆ ನನ್ನ ಆಹ್ವಾನಿಸಿ ಅದನ್ನ ಹೇಳಕ್ಕೆ ಕರಿಬೇಕು. Anyway, Ziklag is on fire. ಜಿಕ್ಲಾಗ್ ಈಗ ಬೆಂಕಿಯಿಂದ ಒತ್ತು ಹರಿತಾ ಇದೆ. Now when he comes there, he sees something. ಅಲ್ಲಿ ಹತ್ರ ಬಂದಾಗ ಏನೋ ನಡೀತಾ ಇದೆ. I'm going very, very fast. ಈಗ ಬಹಳ ಬೇಗ ಹೋಗ್ತಾ ಇದ್ದೇನೆ. He sees that the enemy has come and burned down this town into ashes. ಶತ್ರುಗಳು ಬಂದು ಆ ಪಟ್ಟಣಕ್ಕೆ ಬೆಂಕಿ ಹಾಕಿ ಅದರ ಬೂದಿಯಾಗಿ ಮಾಡಿಬಿಟ್ಟಿದ್ದಾರೆ. Oh, everything has gone. ಎಲ್ಲ ಕೂಡ ಬೂದಿಯಾಗಿದೆ. Oh, when he came to the town, all he's seeing is ashes everywhere. ಅಲ್ಲಿ ಬಂದಾಗ ಅದ ಕಂಡಂತೆಲ್ಲ ಕೂಡ ಬರೀ ಬೂದಿನೇ. Their houses has come down as ashes. ಮನೆಗಳು ಬೂದಿಯಾಗಿದೆ. Everything. There's nothing other than smoke, fire and ash. ಅಲ್ಲಿ ಬೂದಿ ಬೆಂಕಿ ಹೊಗೆ ಬಿಟ್ಟು ಏನು ಇಲ್ಲ, ಅಲ್ಲಿ ಎಲ್ಲ ಸುಟ್ಟೋಗಿದೆ. The hard work of many months and years have turned down into ashes. ಅನೇಕ ತಿಂಗಳ ವರ್ಷಗಳ ಶ್ರಮೆಗಳೆಲ್ಲ ಈಗ ಬೂದಿ ಆಗೋಗ್ಬಿಟ್ಟಿದೆ. Am I talking about somebody sitting here? ಇಲ್ಲಿ ಕುಳಿತಿರೋರು ಯಾರ ಜೊತೆ ಮಾತಾಡ್ತಿದ್ದೇನಾ? You have worked for many years, but right now you're standing in midst of ashes. ಅನೇಕ ವರ್ಷಗಳಿಂದ ನೀವು ದುಡಿದು ಶ್ರಮೆ ಪಟ್ಟು ಕಷ್ಟ ಪಡ್ತಿದ್ದೀರಾ, ನಿಮಗೆ ಸಿಕ್ಕಿರೋದು ಬರೀ ಬೂದಿ. You have nothing to boast about. ಹೇಳ್ಕೊಳಕ್ಕೆ ಏನು ಇಲ್ಲ. You are looking at the ashes and you are crying. ನಿಮ್ಮ ಸುತ್ತಲಿರೋ ಬೂದಿಯನ್ನು ನೋಡಿ ನೀವು ಅಳ್ತಿದ್ದೀರಾ. Probably you are like Peter in Luke chapter 5. ಲೂಕನ 5ನೇ ಅಧ್ಯಾಯದಲ್ಲಿ ಇರತಕ್ಕಂತ ಪೇತ್ರನ ಹಾಗೆ ಇರಬಹುದು. Worked very hard the whole night but zero. ರಾತ್ರಿ ಎಲ್ಲ ನೀವು ಶ್ರಮೆ ಪಟ್ಟರು ಕೂಡ ಸಿಕ್ಕಿರೋದು 0. But I want to tell you there is a hope. ಆದ್ರೆ ನಿಮಗೆ ಹೇಳ್ತೇನೆ ಒಂದು ವಿಷಯ, ನಿಮ್ಮಲ್ಲಿ ನಿರೀಕ್ಷೆ ಇದೆ. I want to tell you there is hope. ಒಂದು ವಿಷಯ ಹೇಳ್ತೇನೆ, ನಮಗೆ Because ನಿರೀಕ್ಷೆ who ಇದೆ. is my God? ಯಾಕಂದ್ರೆ ನಮ್ಮ ದೇವರು ಯಾರು? Who is your God? ನಿಮ್ಮ ದೇವರು ಯಾರು? He turns beauty from ashes. ಆತ ಬೂದಿಯಿಂದ ಆತನು ಸುಂದರನ ತರುವಂತ ದೇವರು. Come on church, I said our God is a God who will turn beauty from ashes. ಬೂದಿಯಿಂದ ಸೌಂದರ್ಯವನ್ನು ತರುವಂತ ದೇವರು ನಮ್ಮ ದೇವರು ಎಂಬುದಾಗಿ ಹೇಳ್ತಿದ್ದಾನೆ. Come on somebody say hallelujah. Hallelujah ಎಂಬುದಾಗಿ. Today you might be in ashes. ಇವತ್ತು ನೀವು ಬೂದಿಯಲ್ಲಿ ಇರಬಹುದು. But God is going to bring some beauty into your life. ಆದ್ರೆ ನಿಮ್ಮ ಜೀವನದಲ್ಲಿ ದೇವರು ಸೌಂದರ್ಯವನ್ನು ತರುವಾತನಾಗಿದ್ದಾನೆ. Believe this morning that God from heaven in his sovereignty is going to bring some beauty into your ಈ life. ಮುಂಜಾನೆ ವೇಳೆ ನಿಮ್ಮ ನಂಬಿಕೆ ನಂಬಬೇಕಾಗಿದೆ. ಪರಲೋಕದಲ್ಲಿ ಸರ್ವಭೌಮನಾದ ದೇವರು ನಿಮ್ಮ ಜೀವನದಲ್ಲಿ ಸೌಂದರ್ಯವಾದ ಸಂಗತಿಗಳನ್ನು ಮಾಡ್ತಾನೆ ಎಂಬುದಾಗಿ. If you believe, receive it today. ನೀವು ನಂಬುದಾದರೆ ನಂಬಿಕೆಯಿಂದ ಪಡೆದುಕೊಳ್ಳಿ. Every sickness will disappear. ಎಲ್ಲ ರೋಗಗಳು ಬಿಟ್ಟು ಹೋಗ್ತವೆ. Every crisis will disappear. ಎಲ್ಲ ಕಷ್ಟಗಳು ಬಿಟ್ಟು ಹೋಗ್ತವೆ. Every defeat will turn into victory. ಎಲ್ಲ ಸೋಲುಗಳು ಬದಲಾಗಿ ನಿಮ್ಮ Every mourning will turn into dancing. ಎಲ್ಲ ದುಃಖವು ನಾಟ್ಯವಾಗ್ತವೆ. Because we have a God who is bigger than any problem that we are facing in our life. ಏಕೆಂದರೆ ನಾವು ಎದುರಿಸುವ ಎಲ್ಲ ಸವಾಲುಗಳಿಗಿಂತ ದೊಡ್ಡ ದೇವರನ್ನ ನಾವು ಹೊಂದಿಕೊಂಡಿದ್ದೇವೆ. He is a God who can turn the ashes into beauty. ಎಲ್ಲ ಬೂದಿಯನ್ನ ಸೌಂದರ್ಯವಾಗಿ ಮಾಡಲು ಶಕ್ತನಾದ ದೇವರನ್ನ ಹೊಂದಿಕೊಂಡಿದ್ದೇವೆ. David is standing in midst of all the ashes. ಈ ಎಲ್ಲ ಬೂದಿಯ ನಡುವೆ ದಾವೀದ ನಿಂತಿದ್ದಾನೆ. Now in midst of these ashes, ಈ ಒಂದು ಬೂದಿಗಳ ನಡುವೆ
what is David looking for? ದಾವೀದನ ಏನ್ ನೋಡ್ತಾ ಇದ್ದಾನೆ? He's looking for his wives. ಹೆಂಡತಿ ಹುಡುಕ್ತಾ ಇದ್ದಾನೆ. He's looking for his children. ಮಕ್ಕಳು ಹುಡುಕ್ತಾ ಇದ್ದಾನೆ. All the 600 men, they are looking for their wives and children. 600 ಜನ ಆತನ ಜೊತೆ ಇದ್ದವರೆಲ್ಲರೂ ಕೂಡ ತಮ್ಮ ಹೆಂಡತಿಯ ಮಕ್ಕಳನ್ನ ಹುಡುಕ್ತಾ ಇದ್ದಾರೆ. David must be thinking like this. ದಾವೀದ ಈ ರೀತಿಯಾಗಿ ಯೋಚನೆ ಮಾಡಿರಬಹುದು. Oh, everything is burned down. ಎಲ್ಲ ಕೂಡ ಬೂದಿ ಆಗಿದೆ. Doesn't matter. ಪರವಾಗಿಲ್ಲ. I can bring it back. ನಾನು ಮತ್ತೆ ತರ್ತೇನೆ. I can earn it back. ಮತ್ತೆ ಸಂಪಾದಿಸಿಕೊಳ್ಳುತ್ತೇನೆ. Materials are lost, it's okay. ಎಲ್ಲ ಬುದ್ಧಿ ಆಗಿದೆ, ಪರವಾಗಿಲ್ಲ. Where's my wife? ನನ್ನ ಹೆಂಡತಿಯಲ್ಲಿ. Where's my children? ಮಕ್ಕಳಲ್ಲಿ. He's looking for them, but he cannot find ಅವರು them. ಹುಡುಕ್ತಾ ಇದ್ದಾರೆ, ಅವರು ಸಿಗ್ತಾ ಇಲ್ಲ. And the Bible says ಸತ್ಯವೇದ ಹೇಳುತ್ತೆ in verse 2 ಎರಡನೇ ವಾಕ್ಯದಲ್ಲಿ that the enemy took the wives and the children of David and his men into captivity. ಶತ್ರುಗಳು ಬಂದು ದಾವೀದನ ತನ್ನ ಜನರ ಹೆಂಡತಿ ಮಕ್ಕಳನ್ನೆಲ್ಲರೂ ಕೂಡ ಸೆರೆ ಹೊಡ್ಕೊಂಡು ಹೋಗಿದ್ದಾರೆ. Everything has been taken into the enemy's camp. ಎಲ್ಲವನ್ನು ಕೂಡ ಶತ್ರುವಿನ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. But I love one word there. ಅಲ್ಲಿ ಒಂದು ವಾಕ್ಯದ ಬಹಳ ಇಷ್ಟ. The devil did not kill the wives and the children. ಸೈತಾನನು ಶತ್ರುಗಳು ಹೆಂಡತಿಯನ್ನ ಮಕ್ಕಳನ್ನ ಕೊಲ್ಲಿಲ್ಲ. But do you know what was the practice in those days? ಆ ದಿನಗಳಲ್ಲಿ ಏನು ಪದ್ಧತಿ ಇತ್ತು ಗೊತ್ತಾ? What was the culture? ಆ ದಿನ ಸಂಪ್ರದಾಯ ಏನು They ಗೊತ್ತಾ? would kill everyone in that place. ಆ ಸ್ಥಳದಲ್ಲಿ ಶತ್ರುವಿನ ಸಂಬಂಧಪಟ್ಟ ಜನರನ್ನ ಕೊಂದಾಕ್ತಾ ಇದ್ರು. But why the enemy did not kill the wives and the children? ಆದ್ರೆ ಶತ್ರು ಯಾಕೆ ಹೆಂಡತಿ ಮಕ್ಕಳನ್ನ ಕೊಲ್ಲಿಲ್ಲ? Oh, they wanted to kill. ಅವರು ಕೊಲ್ಲಬೇಕು ಅನ್ಕೊಂಡಿದ್ರು. Probably they raised their sword ಖಡ್ಗನ ಮೇಲೆ ಕೆತ್ತಿರಬಹುದು against the wives and the children of David and his men. ದಾವೀದನ ಮತ್ತು ಜನರ ಹೆಂಡತಿ ಮಕ್ಕಳ ಕೊಲ್ಲಕ್ಕೆ ಅವರೇ ಸಿದ್ಧ ಆಗಿರಬಹುದು. But the sword will never come down. ಆದ್ರೆ ಆ ಕತ್ತಿ ಕೆಳಗೆ ಬರಕ್ಕೆ ಸಾಧ್ಯವಿಲ್ಲ. The sword will not come down. ಆ ಕತ್ತಿ ಕೆಳಗೆ ಬರಕ್ಕೆ ಸಾಧ್ಯವಿಲ್ಲ. Why? ಯಾಕೆ? Because no weapon of the enemy shall be prosperous against a child of God. ಯಾಕಂದ್ರೆ ಶತ್ರುವಿನ ಆಯುಧವು ದೇವರ ಮಕ್ಕಳ ಮೇಲೆ ನೆರವೇರಕ್ಕೆ ಸಾಧ್ಯವೇ ಇಲ್ಲ. I'm telling you this morning. ಈ ಮುಂಜಾನೆ ನಿಮಗೆ ಹೇಳ್ತಿದ್ದೇನೆ. I'm telling you this morning. ಮುಂಜಾನೆ ನಿಮಗೆ ಹೇಳ್ತಿದ್ದೇನೆ. Swords may rise against you, but it will not have the power to devour you. ನಿಮ್ಮ ಮೇಲೆ ಕತ್ತಿಗಳು ಎದ್ದೇಳಬಹುದು, ಆದರೆ ನಿಮ್ಮನ್ನು ಸಮರ್ಸಕ್ಕೆ ಆ ಕತ್ತಿಗಳಿಗೆ ಸಾಧ್ಯವೇ ಇಲ್ಲ. Why the sword did not come down? ಯಾಕೆ ಆ ಕತ್ತಿಗಳು ಕೆಳಗೆ ಬರಲಿಲ್ಲ? Because David was a worshipper of God. ಯಾಕೆ ದಾವೀದನು ಆರಾಧಕನಾಗಿದ್ದನು. He was the worshipper of God. ಆತನು ದೇವರ ಆರಾಧಕನಾಗಿದ್ದನು. I want to tell you something this morning. ಒಂದು ವಿಷಯವನ್ನು ನಿಮಗೆ ಹೇಳ್ತೇನೆ, ಕೇಳಿಸಿಕೊಳ್ಳಿ. If you are a worshipper of the living God, ನೀವು ಜೀವ ಸ್ವರೂಪರಾದ ದೇವರ ಆರಾಧಕರಾಗಿರುವುದಾದರೆ, if you are a worshipper of Jesus Christ, ನೀವು ಯೇಸು ಕ್ರಿಸ್ತನ ಆರಾಧಕರಾಗಿರುವುದಾದರೆ, the devil may try to kill you, but he will not have the authority, because my God will stand between you and your enemy. ಸೈತಾನ ನಿಮ್ಮನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದು, ಆದರೆ ಸೈತಾನನಿಗೂ ನಿಮಗೂ ನಡುವೆ ದೇವರು ನಿಮ್ಮನ್ನು ನಿಂತುಕೊಂಡು ನಿಮ್ಮನ್ನು ಸಂರಕ್ಷಿಸಲು ಆತ ಶಕ್ತನಾಗಿದ್ದಾನೆ. Your God will stand as a shield for you. ನಿಮ್ಮ ದೇವರು ನಿಮಗೆ ಅದರ ಗುಡಾರವಾಗಿ ನಿಂತುಕೊಳ್ತಾನೆ. The same God who stood for Jacob in front of Laban will stand for you. ಯಾಕೋಬನ ಮುಂದೆ ಲಾಬನ ವಿರುದ್ಧ ನಿಂತುಕೊಂಡಂತ ದೇವರು ನಿಮ್ಮ ಮುಂದೆ ಅದು ನಿಲ್ಲುವತಾಗಿದ್ದಾನೆ. Come on, somebody make noise tonight. ಜೋರಾಗಿ ಕಿರ್ಚಿರಿ. Hallelujah. Hallelujah. Everything is lost. ಎಲ್ಲ ಕೂಡ ಕಳ್ಕೊಂಡಿದ್ದಾನೆ. Property is lost. ಆಸ್ತಿ ಕಳ್ಕೊಂಡಿದ್ದಾನೆ. Town is lost. ಪಟ್ಟಣ ಕಳ್ಕೊಂಡಿದ್ದಾನೆ. Wife is gone. ಹೆಂಡತಿ ಹೋಗ್ಬಿಟ್ಟಿದ್ದಾರೆ. Children are gone. ಮಕ್ಕಳು ಹೋಗ್ಬಿಟ್ಟಿದ್ದಾರೆ. Already rejected and disrespected. ಈಗಾಗಲೇ ಅವಮಾನ ಆಗಿದೆ, ಸೋತೋಗಿದ್ದಾನೆ. This is the worst day in the life of David. ದಾವೀದನ ಜೀವಿತದಲ್ಲಿ ಬಹಳ ದುಃಖಕರವಾದ ದಿನ ಇದು. There cannot be a day worse than this. ಇದಕ್ಕಿಂತ ದುಃಖಕರವಾದ ದಿನ ಇರೋದಕ್ಕೆ ಸಾಧ್ಯವೇ ಇಲ್ಲ. I will title this message as the worst day in the life of David. ಈ ಒಂದು ಸಂದೇಶದ ಶೀರ್ಷಿಕೆ ದಾವೀದನ ದಿನದ ಬಹಳ ದುಃಖವಾದ ದಿನ. You might be going through the worst day of your life. ನಿಮ್ಮ ಜೀವಿತದ ಬಹಳ ದುಃಖವಾದ ದಿನದಲ್ಲಿ ನೀವು ಹಾದು ಹೋಗ್ತಿರಬಹುದು. You might be going through the worst day of your life. ನಿಮ್ಮ ಜೀವನದ ಅತಿ ದುಃಖವಾದ ದಿನದಲ್ಲಿ ನೀವು ಹಾದು ಹೋಗ್ತಿರಬಹುದು. But in next 10 minutes let's learn from David what he did in the worst day of his life. ಇನ್ನು ಬರುವಂತ 10 ನಿಮಿಷದಲ್ಲಿ ಆತನ ಅತಿ ದುಃಖವಾದ ದಿನದಲ್ಲಿ ದಾವೀದನು ಏನು ಮಾಡಿದ ಎಂಬುದಾಗಿ ನೋಡಿ ಅದನ್ನ ಕಲ್ತ್ಕೊಳ್ಳೋಣ. David, what did you do? ದಾವೀದನೇ ಏನು ಮಾಡಿದೆ? Did you complain against God? ದೇವರ ವಿರುದ್ಧವಾಗಿ ಗುಣಗುಟ್ಟದ? Did you cry over your fate? ನಿನ್ನ ಒಂದು ಆದುವಂತ ವಿಷಯಗಳಿಗೆ ಅಳ್ತಿದ್ದ? Did you feel like quitting? ನೀನು ಬಿಟ್ಟು ಹೋಗ್ಬೇಕಂತ ಅನ್ಕೊಂಡ? David says no. ಇಲ್ಲ, ದಾವೀದನು ಇಲ್ಲ. What did David do? ದಾವೀದನು ಏನು ಮಾಡ್ದ? Chapter 30. 30ನೇ ಅಧ್ಯಾಯ. It says like this. ಇದೇ ರೀತಿಯಾಗಿ ಹೇಳಲ್ಪಟ್ಟಿದೆ. So David and his men came to the city, and there it was burned. Verse 4, and David and the people who were with him lifted up their voice and cried. ಅವರೆಲ್ಲರೂ ಕೂಡ ತಮ್ಮ ಸ್ವರಗಳನ್ನಿಟ್ಟು ಜೋರಾಗಿ ಅತ್ತರೆಂಬುದಾಗಿ ಓದ್ತೇವೆ. What did they do? ಅವರೇನ್ ಮಾಡಿದ್ರು? They prayed.
ಅವರು ಪ್ರಾರ್ಥನೆ ಮಾಡಿದ್ರು. They went in the presence of God. ಅವರು ದೇವರ ಸಾನ್ನಿಧ್ಯಕ್ಕೆ ಬಂದ್ರು. They did not run here and there. ಅವರು ಇಲ್ಲಿ ಅಲ್ಲಿ ಓಡ್ಲಿಲ್ಲ. David did not go to any kings for help. ಯಾವುದೇ ಅರಸರ ಸಹಾಯ ಬೇಡ್ಕೊಳ್ಳೋಕೋಸ್ಕರ ದಾವೀದನು ಹೋಗಿಲ್ಲ. David did not raise his army to fight the battle. ತನ್ನ ಸೈನ್ಯವನ್ನು ಸಿದ್ಧ ಮಾಡಿ ಯುದ್ಧಕ್ಕೋಸ್ಕರ ಸಿದ್ಧ ಮಾಡಲಿಲ್ಲ. But David is saying the first thing I did is I went into the presence. ದಾವೀದನು ಮಾಡಿದ ಮೊದಲನೇ ಕಾರ್ಯ ಏನಂದ್ರೆ ದೇವರ ಸಾನ್ನಿಧ್ಯಕ್ಕೆ ಹೋಗ್ತಾನೆ. In the days of your challenge, rather than running here and there, run into the presence. ನಿಮ್ಮ ಸವಾಲುಗಳ ದಿನದಲ್ಲಿ ಅಲ್ಲಿ ಇಲ್ಲಿ ಹೋಗೋದಕ್ಕಿಂತ ಮುಂಚೆ ದೇವರ ಸಾನ್ನಿಧ್ಯಕ್ಕೆ ಓಡಿರಿ. In Psalms chapter 20 verse 7, David says this, and out of his experience he says, some have the trust on the chariot, some on the horses, but my trust is in God. ಕೀರ್ತನೆಗಳು 27ರಲ್ಲಿ ದಾವೀದನು ತನ್ನ ಅನುಭವದಿಂದ ಬರಿತಿದ್ದಾನೆ. ಕೆಲವು ರಥಗಳ ಮೇಲೆ, ಕೆಲವು ಅಶ್ವಗಳ ಮೇಲೆ ನಂಬಿಕೆ ಇಡ್ತಾರೆ, ಆದರೆ ನಾನು ಜೀವಸ್ವರೂಪನಾದ ದೇವರನ್ನ ನಾನು ನಂಬುತ್ತೇನೆ ಎಂಬುದಾಗಿ. This is the proof. ಇದೇ ಅದರ ಒಂದು ಪ್ರೂಫ್ ಆಗಿದೆ. Not running here and there. ಇಲ್ಲಿ ಅಲ್ಲಿ ಓಡಬಾರ್ದು. Running into the presence of God. ದೇವರ ಸಾನ್ನಿಧ್ಯಕ್ಕೆ ಓಡುವರಾಗಿರ್ಬೇಕು. Let's run into the presence of ನಾವು God. ದೇವರ ಸಾನ್ನಿಧ್ಯಕ್ಕೆ ಓಡೋಣ. He's our tower of refuge. ಅದು ಆತ ನಮ್ಮ ಆಶ್ರಯ ದುರ್ಗ. And how long did they pray? ಎಲ್ಲಿಯವರೆಗೆ ಅವರು ಪ್ರಾರ್ಥನೆ ಮಾಡಿದ್ರು? 5 minutes. 5 ನಿಮಿಷ. 10 minutes. 10 ನಿಮಿಷ. We pray for 10 minutes and we look into our watch 20 times. ನಾವು 10 ನಿಮಿಷ ಪ್ರಾರ್ಥನೆ ಮಾಡಿ ನಮ್ಮ ಗಂಟೆನ 20 ಸರಿ ನೋಡ್ತೇವೆ. But what is the Bible saying? ಆದರೆ ಸತ್ಯವೇದೇನು ಹೇಳುತ್ತೆ? They prayed until they had no strength left. ಅವರಲ್ಲಿ ಇನ್ನೇನು ಶಕ್ತಿ ಇಲ್ಲದ ಮಟ್ಟಕ್ಕೆ ಅವರು ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ. You want victory? ನಿಮಗೆ ಜಯ ಬೇಕಾ? How many of you want victory? ಎಷ್ಟು ಜನಕ್ಕೆ ಜಯ ಬೇಕು? Some of you don't want. Your hand is like this. ಕೆಲವರು ಬೇಕಾಗಿಲ್ಲ, ಕೈ ಅರ್ಧನೇ How ಇದೆ. many of you want victory? ಎಷ್ಟು ಜನಕ್ಕೆ ಜಯ ಬೇಕು? When was the last time you prayed like that? ಆ ರೀತಿಯಾಗಿ ಯಾವಾಗ ನೀವು ಪ್ರಾರ್ಥನೆ ಮಾಡಿದ್ರಿ? Victory will not come without fighting your battle. ಯುದ್ಧವನ್ನ ಮಾಡದೆ ನಿಮಗೆ ಜಯ ಸಿಗೋದಕ್ಕೆ ಸಾಧ್ಯ ಇಲ್ಲ. Do you know how to fight the battle? ಯುದ್ಧವನ್ನ ಯಾವ ರೀತಿ ಮಾಡ್ಬೇಕಂತ ಗೊತ್ತಾ ನಿಮಗೆ? Do you know how to fight the battle? ಯುದ್ಧಗಳನ್ನ ಮಾಡೋದು ಹೇಗೆ ಅಂತ ಗೊತ್ತಾ? You got to be on your knees. ನೀವು ಮೊಣಕಾಲಲ್ಲಿ ಇರಬೇಕು. This battle, if you have to win, you got to be on your knees. ಈ ಯುದ್ಧವನ್ನ ನೀವು ಮಾಡ್ಬೇಕಂದ್ರೆ ನೀವು ಮೊಣಕಾಲು ಹಾಕ್ಬೇಕು. Those who fall on their knees, God will never allow them to fall flat. ಯಾರು ತಮ್ಮ ಮೊಣಕಾಲಲ್ಲಿ ಹಾಕ್ತಾರೋ ಅಂತವ್ರು ಎಂದಿಗೂ ಕೂಡ ದೇವರು ಬೀಳಕ್ಕೆ ಅವಕಾಶ ಕೊಡೋದಿಲ್ಲ. Amen. ಆಮೆನ್. Learn from David. ದಾವೀದನ ನೋಡಿ ಕಲ್ತ್ಕೊಳ್ಳಿ. He prayed till he had no strength left. ಆತನಲ್ಲಿ ಇನ್ನೇನು ಬಲ ಇಲ್ಲದಷ್ಟು ಮಟ್ಟಕ್ಕೆ ಆತನು ಪ್ರಾರ್ಥನೆ ಮಾಡ್ತಾನೆ. You know then what happened actually? ಆಮೇಲೆ ಏನು ನಡೀತಾ ಗೊತ್ತಾ? There was a spiritual warfare actually. ಅಲ್ಲಿ ಒಂದು ಆತ್ಮೀಯ ಯುದ್ಧ ನಡೀತಾ ಇದೆ. I don't have time. ಅದು ಸಮಯ ಇಲ್ಲ ಹೇಳೋದಕ್ಕೋಸ್ಕರ. His friends were thinking of stoning him. ತನ್ನ ಸ್ನೇಹಿತರು ಕೂಡ ಆತನು ಕಲ್ಲೆಸೆದು ಕೊಲ್ಬೇಕಂತ ಯತ್ನಿಸಿದ್ರು. His 600 men. ತನ್ನ ಸ್ವಂತ 600 ಜನ. Whom he trained. ಯಾರಿಗೆ ಆತನ ತರಬೇತಿ ಕೊಟ್ಟಿದ್ನೋ. You read 1 Samuel chapter 22, you will see who were the people that he trained. ಮೊದಲನೇ ಸಮಯ 22ನೇ ಅಧ್ಯಾಯ ಓದಿದ್ರೆ ನಿಮಗೆ ಅರ್ಥ ಆಗುತ್ತೆ ದಾವೀದನು ಎಂತ ಜನರನ್ನ ಆತನ ತನ್ನ ಸ್ವೀಕರಿಸಿ ತರಬೇತಿ ಕೊಟ್ಟ ಎಂಬುದಾಗಿ. In the cave of Adullam. ಅದುಲಾಮ್ ಅನ್ನೋ ಗುಹೆಯಲ್ಲಿ. And he trained them to become warriors. ಅವರೆಲ್ಲರೂ ಕೂಡ ಸೈನಿಕರನ್ನಾಗಿ ಆಗೋದಕ್ಕೋಸ್ಕರ ತರಬೇತಿನ ಕೊಡ್ತಾನೆ. Now they are standing with the stone. ಈಗ ಆ ಜನರೇ ದಾವೀದನ ವಿರುದ್ಧವಾಗಿ ನಿಂತಿದ್ದಾರೆ. Happened because of this man. ಎಲ್ಲ ನಿನ್ನಿಂದನೇ ಆಯ್ತು ಅಂತ. Stone him. ಎಲ್ಲ ಕಲ್ಲಿಸಿ ಕೊಲ್ಲೋಣ ಅಂತ. Have you ever felt like that? ಆ ರೀತಿಯಾಗಿ ನೀವು ಯೋಚನೆ ಮಾಡಿದ್ರೆ ಯಾವಾಗಾದ್ರೂ? Your own people have left you and rejected you. ನಿನ್ನ ಸ್ವಂತ ಜನರೇ ನಿಮ್ಮನ್ನು ಬಿಟ್ಟು ನಿರಾಕರಿಸಿರಬಹುದು. But David knew one thing. ಆದರೆ ದಾವೀದನಿಗೆ ಒಂದು ವಿಷಯ ಗೊತ್ತಿತ್ತು. Even if my mother rejects me and forgets me, my God will never forget. ನನ್ನ ತಂದೆ ತಾಯಿ ನಿರಾಕರಿಸಿದ್ರು ಕೂಡ ನನ್ನ ದೇವರು ಎಂದಿಗೂ ಕೂಡ ನಾನು ತೊರೆಯುವುದಿಲ್ಲ ಎಂಬುದಾಗಿ. Amen. ಆಮೆನ್. Amen. ಆಮೆನ್. What did David do? ದಾವೀದನು ಏನು ಹೇಳ್ತಾನೆ? This is my most favorite verse in the Bible. ನನ್ನ ಸತ್ಯದಲ್ಲಿ ನನಗೆ ಅತಿ ಮೆಚ್ಚುಗೆಯಾದ ವಾಕ್ಯ ಇದು. David encouraged himself. ದಾವೀದನು ತನ್ನನ್ನು ತಾನೇ ಪ್ರೋತ್ಸಾಹ ಪಡಿಸಿಕೊಳ್ತಾನೆ. There was nobody to encourage David. ಆತನಿಗೆ ಪ್ರೋತ್ಸಾಹ ನೀಡೋದಕ್ಕೆ ಯಾರು ಕೂಡ ಇರಲಿಲ್ಲ. What did David do? ದಾವೀದನು ಏನು ಮಾಡ್ತಾನೆ? Come on David, don't worry. ದಾವೀದನ ತನಗೆ ಹೇಳ್ಕೊಳ್ತಾನೆ, ದಾವೀದನೇ ನೀನು ಚಿಂತೆ ಮಾಡಬೇಡ. Don't worry David. ದಾವೀದನೇ ಚಿಂತೆ ಪಡಬೇಡ. Your God is with you David. ನಿನ್ನ ದೇವನೊಟ್ಟಿಗಿದ್ದಾನೆ. You will win this battle also David. ನೀನು ಕೂಡ ಯುದ್ಧವನ್ನು ಖಂಡಿತವಾಗಿ ಜಯಿಸ್ತೀಯ. He encouraged himself. ತನ್ನನ್ನು ತಾನೇ ಪ್ರೋತ್ಸಾಹ ಪಡಿಸಿಕೊಳ್ತಾನೆ. He encouraged himself in Lord God. ದೇವರಲ್ಲಿ ತನ್ನನ್ನು ತಾನೇ ಪ್ರೋತ್ಸಾಹ ಪಡಿಸಿಕೊಳ್ತಾನೆ. You got to encourage yourself in the Lord God. ನಿಮ್ಮನ್ನು ನೀವೇ ದೇವರಲ್ಲಿ ಕರ್ತನಲ್ಲಿ ಪ್ರೋತ್ಸಾಹ ಪಡಿಸಿಕೊಳ್ಬೇಕಾಗಿದೆ. There may not be anybody who will come and say don't worry brother. ನಿಮಗೆ ಪ್ರೋತ್ಸಾಹ ಪಡಿಸೋದಕ್ಕೆ ಯಾರು ಕೂಡ ಬರದೇ ಇರಬಹುದು. Everybody might leave you. ಪ್ರತಿಯೊಬ್ಬರನ್ನು ಬಿಡಬಹುದು. But that time you got to say my God is with me. ಅಂತ ಸಮಯದಲ್ಲಿ ಹೇಳಬೇಕು, ದೇವರು ನನ್ನೊಟ್ಟಿಗಿದ್ದಾನೆ. Encourage yourself. ನಿಮ್ಮ ನೀವೇ ಪ್ರೋತ್ಸಾಹ ಪಡಿಸಿಕೊಳ್ಳಿ. And then what happened? ಆಮೇಲೆ ಏನು ನಡೀತು? He called to Abdiel.
Abtiar. He called Abtiar. ಅಬ್ತಿಯಾರ್ ಎಂಬ ವ್ಯಕ್ತಿಯನ್ನ ಕರೀತಾನೆ. Abtiar was the priest of that time. ಆ ಒಂದು ಸಮಯದಲ್ಲಿ ಯಾಜಕನಾಗಿದ್ದ He's ಅಬ್ತಿಯಾರ್ finding fellowship. ಅಲ್ಲಿ ತರ ಸಹವಾಸ ಇಟ್ಕೊಳ್ತಾ ಇದ್ದಾನೆ. As a Christian, as a child of God, we need to find fellowship with other saints and children of God. ಕ್ರೈಸ್ತರಾದ ನಾವು ಬೇರೆ ದೇವರ ಮಕ್ಕಳೊಟ್ಟಿಗೆ ಸಹವಾಸನ ಇಟ್ಕೊಳ್ಬೇಕಾಗಿದೆ. It is very important. ಅದು ಬಹಳ ಪ್ರಾಮುಖ್ಯವಾದ ವಿಷಯ. And what he said, ಅದನ್ನೇನು ಹೇಳ್ತಾನೆ? bring the ephod to me. Ephod. ಎಫೋದ್ ನಾಗ ತಗೊಂಡ್ಬನ್ನಿ. What was ephod? ಎಫೋದ್ ಅಂದ್ರೆ ಏನು? Ephod was a garment that you would wear which will tell you about the will of God. ಎಫೋದ್ ವಸ್ತ್ರವನ್ನು ಧರಿಸಿಕೊಂಡಾಗ ದೇವರ ಚಿತ್ತ ಏನೆಂಬುದನ್ನು ನಿಮಗೆ ತಿಳಿಸುತ್ತೆ. So what is David doing? ದಾವೀದನು ಏನು ಹೇಳ್ತಿದ್ದಾನೆ? He's having fellowship with the priest. ಆ ಯಾಜಕನೊಟ್ಟಿಗೆ ಆತನ ಸಹವಾಸ ಇಟ್ಕೊಳ್ತಾ But ಇದ್ದಾನೆ. at the same time he's asking for the will of God. ಅದೇ ಸಮಯದಲ್ಲಿ ದೇವರ ಚಿತ್ತವನ್ನು ಹುಡುಕ್ತಿದ್ದಾನೆ. He's not saying, oh, it should be the will of God for me to run and get my children and wife. ನನ್ನ ಹೆಂಡತಿ ಮಕ್ಕಳನ್ನ ಹೋಗಿ ಕರ್ಕೊಂಡ್ ಬರೋದು ದೇವರ ಚಿತ್ತ ಎಂಬುದಾಗಿ ಆತನ ತನಕ್ಕೆ ತಾನೇ ತೀರ್ಮಾನ ಮಾಡ್ಕೊಳ್ಳಿಲ್ಲ. He's not in a hurry. ಆತನು ಬಹಳ ಅವಸರದಲ್ಲಿಲ್ಲ. But he has patience to hear from God. ಆತ ದೇವರಿಂದ ಕೇಳಕ್ಕೆ ಆತನು ನೆಮ್ಮದಿಯಿಂದ ಇದ್ದಾನೆ. So he waits. ಆತನ ವೇಟ್ ಮಾಡ್ತಾನೆ. He says, God, I want to hear from you. ದೇವರ ನನ್ನಿಂದ ಕೇಳಕ್ಕೆ ಬಯಸ್ತೇನೆ. Verse 8 says, 8ನೇ ವಾಕ್ಯ he ಹೇಳುತ್ತೆ, inquired of the Lord, ದೇವರಿಂದ ಆತನು ಕೇಳ್ತಾನೆ, should I go or not? ಹೋಗ್ಬೇಕಾ ಬೇಡವಾ? Oh, he should have thought, I have to go. ಅದು ಅನ್ಕೊಂಡಿಲ್ಲ, ನಾನು ಹೋಗ್ಲೇಬೇಕು. This has to be the will of God. ಇದು ದೇವರ ಚಿತ್ತ ಆಗಿರಬೇಕು. No, he knew if I go without the will of God, I can mess up. But if I go with God, I will have my victory. ಆತನಿಗೆ ಗೊತ್ತಿತ್ತು ದೇವರ ಚಿತ್ತವಿಲ್ಲದೆ ಹೋಗುದಾದ್ರೆ ಎಲ್ಲರೂ ಕೂಡ ಕೆಡಿಸ್ಬಿಡ್ತೇನೆ. ಆದ್ರೆ ದೇವರ ಚಿತ್ತ ತಿಳ್ಕೋಬೇಕು ಮುಂಚೆನೆ ಎಂಬುದಾಗಿ. Receive the will of God in everything that you do. ನೀವು ಮಾಡುವ ಪ್ರತಿಯೊಂದು ಕಾರ್ಯದಲ್ಲಿ ದೇವರ ಚಿತ್ತವನ್ನು ಅರ್ಥ ಮಾಡ್ಕೊಳ್ಳಿ. Let his will be done in your major decisions. ನಿಮ್ಮ ದೊಡ್ಡ ತೀರ್ಮಾನಗಳಲ್ಲಿ ದೇವರ ಚಿತ್ತ ಮಾತ್ರ ನೆರವೇರಿಸೋದಕ್ಕೋಸ್ಕರ ಬಯಸಿರಿ. And then he waited upon the Lord. ದಾವೀದನು ದೇವರ ಸ್ಥಾನದಲ್ಲಿ ಕಾಯ್ತಾನೆ. Those who wait upon the Lord will soar like an eagle. ದೇವರ ಸ್ಥಾನದಲ್ಲಿ ಕಾಯುವಂತರು ಹದ್ದಿನ ಹಾಗೆ ಹಾರುತ್ತಾರೆ. And then he heard from God. ತರುವಾಯ ದೇವರಿಂದ ಕೇಳ್ತಾನೆ. Your God is a prayer answering God. ನಿಮ್ಮ ದೇವರ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವಂತ ದೇವರು. It will never happen that you will inquire of him and he will not answer. ನೀವು ದೇವರಲ್ಲಿ ಕೇಳುವಾಗ ಆತನಿಗೆ ಉತ್ತರಿಸದೇ ಇರತಕ್ಕಂತ ಸಮಯ ಬರೋಕೆ ಸಾಧ್ಯನೇ ಇಲ್ಲ. God said, go. ದೇವರು ಹೇಳ್ತಾರೆ, ಹೋಗು. Go. ಹೋಗು. You will have the victory. ನಿನಗೆ ಜಯ ಸಿಗುತ್ತೆ. If God has said, it will be accomplished. ದೇವರು ಹೇಳುವುದಾದ್ರೆ ಖಂಡಿತವಾಗಿ ನೆರವೇರುತ್ತೆ. And so now he's ready to go. ಈಗ ಹೋಗೋದಕ್ಕೆ ಸಿದ್ಧವಾಗಿದ್ದಾನೆ. He is going with his 400 men. ಆತ 600 men. 600 ಜನರು ಇಟ್ಕೊಂಡು ಹೋಗ್ತಾ ಇದ್ದಾನೆ. Suddenly 200 tell him, ಅಲ್ಲಿ 200 ಜನ ಹೇಳ್ತಾ ಇದ್ದಾರೆ, we are weak. ನಮಗೆ ಬಲಹೀನದಿಂದ We ಇದ್ದೇವೆ. cannot come with you. ನಿನ್ನೊಟ್ಟಿಗೆ ಬರಕ್ಕೆ ಸಾಧ್ಯವಿಲ್ಲ. Oh, we'll just rest here. ನಾವು ಇಲ್ಲೇ ಇದ್ದೀವಿ, ನಾವು ವಿಶ್ರಾಮ ಪಡ್ಕೊಳ್ತೇವೆ. If I was in the place of David, ನಾ ದಾವೀದನ ಸ್ಥಳದಲ್ಲಿ ಇರುವುದಾದರೆ, I said, what lazy guys you are. ಎಷ್ಟು ಸೋಮಾರಿತನ ಜನರು ನೀವು. You're not worried about your wives and children. ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ನೀವು ಚಿಂತೆ ಇಲ್ವಾ? You're so selfish. ನೀವು ಬಹಳ ಸ್ವಾರ್ಥಿಗಳು. No, David said, stay back. ದಾವೀದನು ಹೇಳ್ತಾನೆ, ಇಲ್ಲೇ ಉಳ್ಕೊಳ್ಳಿ. Probably he would have looked at the other 400. ಮತ್ತೆ 400 ಜನ ನೋಡ್ತಾನೆ. Anybody else wants to stay back? ಇನ್ನು ಯಾರು ಉಳ್ಕೊಳ್ಳಕ್ಕೆ ಬಯಸ್ತೀರೋ? You also stay back. ನೀವು ಉಳ್ಕೊಳ್ಳಿ. Why? ಯಾಕೆ? Because David knew one thing. ದಾವೀದನ ವಿಷಯ ಗೊತ್ತಿತ್ತು. I'm not going with the strength and the ability of this man, but I'm going with God. ನಾನು ಈ ಜನರ ಶಕ್ತಿಯಿಂದ ಹೋಗ್ತಾ ಇಲ್ಲ, ದೇವರ ಶಕ್ತಿಯಿಂದ ಹೋಗುತ್ತಿದ್ದೇನೆ. Even if nobody comes with me, if I go alone, I'm going to have the victory because my God has declared it. ನನ್ನ ಜೊತೆ ಯಾರು ಬರ್ದೇ ಇದ್ರೂ ಪರವಾಗಿಲ್ಲ, ನಾನು ಖಂಡಿತ ಹೋಗ್ತೇನೆ, ಜಯ ಹೊಂದ್ತೇನೆ, ಯಾಕೆ ದೇವರು ಹೇಳಿದ್ದಾರೆ. I want to tell you something. ಒಂದು ವಿಷಯವನ್ನ ಹೇಳ್ತೇನೆ. You plus God is equal to victory. ನೀವು ಮತ್ತೆ ದೇವರುದಾದ್ರೆ ಅದು ಜಯ. This is not maths formula. ಇದು ಗಣಿತದ ಫಾರ್ಮುಲಾ ಅಲ್ಲ. It is not a chemistry formula. ಇದು ಕೆಮಿಸ್ಟ್ರಿಯ ವಿಷಯವಲ್ಲ. It is the formula of the Bible. You plus God is equal to victory. ಅದು ಸತ್ಯವೇದದ ಫಾರ್ಮುಲಾ ಆಗಿದೆ. ನೀವು ಹಾಗೂ ದೇವರು ಜಯ. David is teaching me. ದೇವರನ್ನ ಕಲಿಸ್ಕೊಡ್ತಾ ಇದ್ದಾನೆ ದಾವೀದನು. I was not walking with my 400 men. ನಾನು 400 ಜನರಿಂದ ಹೋಗ್ತಾ ಇಲ್ಲ. But I was walking with God. ನಾನು ದೇವರೊಟ್ಟಿಗೆ ಹೋಗ್ತಿದ್ದೆ. I was walking holding the hand of God. ದೇವರ ಕೈ ಹಿಡ್ಕೊಂಡು ಹೋಗ್ತಿದ್ದೆ. I was not walking alone to the enemy's camp. ನಾನು ಶತ್ರುವಿನ ಪಂಗಡಕ್ಕೆ ಒಬ್ಬಂಟಿನಾಗಿ ಹೋಗ್ತಾ ಇಲ್ಲ. I was not walking with the strength of my sword. ನನ್ನ ಖಡ್ಗದ ಶಕ್ತಿಯಿಂದ ಹೋಗ್ತಾ ಇಲ್ಲ. I was not walking with the strength of my 400 men into the enemy's camp. ನನ್ನ 400 ಜನದ ಬಲದಿಂದ ಶತ್ರುವಿನ ಪಾಳೆಗೆ ಹೋಗ್ತಾ ಇಲ್ಲ. But I was walking into the enemy's camp with God. ಆದರೆ ಶತ್ರುವಿನ ಪಾಳೆಗೆ ದೇವರೊಟ್ಟಿಗೆ ಹೋಗ್ತಾ ಇದ್ದೇನೆ. Today, do you want to walk into the enemy's camp to get back everything that you have lost? ನೀವೇನೆಲ್ಲ ಕಳ್ಕೊಂಡಿದ್ದೀರೋ ಅದು ಮರು ಪಡ್ಕೊಳ್ಳೋದಕ್ಕೋಸ್ಕರ ಶತ್ರುವಿನ ಪಾಳ್ಯಕ್ಕೆ ದೇವರೊಟ್ಟಿಗೆ ಹೋಗಲು ಬಯಸುತ್ತೀರೋ? I don't know what you have lost. ನೀವು ಏನು ಕಳ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. You might have lost your health, you might have lost your wealth, you might have lost your job, you might have lost your business. I don't know, but whatever you have lost, are you ready to walk with God into the enemy's camp ನಿಮ್ಮ ಹಣವನ್ನು today? ಕಳ್ಕೊಂಡಿರಬಹುದು, ಆರೋಗ್ಯವನ್ನು ಕಳ್ಕೊಂಡಿರಬಹುದು, ವ್ಯಾಪಾರ ಕಳ್ಕೊಂಡಿರಬಹುದು, ಸಂಬಂಧನ ಕಳ್ಕೊಂಡಿರಬಹುದು. ನೀವು ಕಳ್ಕೊಂಡದ್ದು ಏನೇ ಇರಲಿ ದೇವರೊಟ್ಟಿಗೆ ಶತ್ರುವಿನ ಪಾಳ್ಯಕ್ಕೆ ಹೋಗುವುದಕ್ಕೆ ಸಿದ್ಧವಾಗಿದ್ದೀರೋ? David was not looking at the strength of the enemy, ದಾವೀದನು ತನ್ನ ಶತ್ರುವಿನ ಶಕ್ತಿಯನ್ನು ಆತ ನೋಡ್ತಾ ಇಲ್ಲ. but he was looking at the one who is going with him. ಆತ ತನ್ನೊಟ್ಟಿಗೆ ಹೋಗುವ ಆತನ ಶಕ್ತಿಯನ್ನು ಆತ
ಆತ ನೋಡ್ತಿದ್ದಾನೆ. Because he knew one thing. ಯಾಕಂದ್ರೆ ಅದಕ್ಕೆ ಒಂದು ವಿಷಯ The ಗೊತ್ತಿತ್ತು. one that is in me is bigger than the one that I'm going to face. ಆತ ಎದುರಿಸುವ ವ್ಯಕ್ತಿಗಿಂತ ಆತನ ಶಕ್ತಿ ಉಕ್ತವಾಗಿದ್ದಾನೆ The ಎಂಬುದಾಗಿ. one that is in me is bigger than the enemy I'm going to face. ನನ್ನೊಳಗಿರುವ ವ್ಯಕ್ತಿ ನಾನು ಎದುರಿಸುವ ಶತ್ರುಗಿಂತ ಆತನು ಶ್ರೇಷ್ಠ ಎಂಬುದಾಗಿ. 1 John 4:4 Your God is greater than anything that you face in this world. ಮೊದಲ ಯೋಹಾನನು 4:4 ಹೇಳುತ್ತೆ, ಲೋಕದಲ್ಲಿ ನೀವು ಎದುರಿಸುವ ಯಾವ ವಿಷಯಕ್ಕಿಂತ ನಮ್ಮೊಳಗಿರುವ ದೇವರು ಶಕ್ತನೆಂಬುದಾಗಿ. Are you ready to walk into the enemy's camp today? ಶತ್ರುವಿನ ಪಾಳ್ಯಕ್ಕೆ ಹೋಗಲು ಇವತ್ತು ಸಿದ್ಧವಾಗಿದ್ದೀರೋ? David walked into the enemy's camp. ದಾವೀದನು ಶತ್ರುವಿನ ಪಾಳ್ಯಕ್ಕೆ ಹೋಗ್ತಾನೆ. I'm stopping here. ಈಗ ಮುಗಿಸ್ತಾ ಇದ್ದೇನೆ. It has lot more things to say, but I'm stopping here. ಈ ಹೇಳಕ್ಕೆ ಬಹಳಷ್ಟು ಇದೆ, ನಾನು ಮುಗಿಸ್ತಾ ಇದ್ದೇನೆ. He went and he fought with the enemy. ಅಲ್ಲಿ ಹೋಗುತ್ತಾನೆ, ಶತ್ರುವಿಗೆ ಯುದ್ಧ He ಮಾಡ್ತಾನೆ. did not compromise. ಆತನ ಯಾವುದೊಟ್ಟಿಗೆ ರಾಜಿ ಮಾಡ್ಕೊಳ್ಳಿಲ್ಲ. Don't compromise with your enemy. ನಿಮ್ಮ ಶತ್ರುವಿಗೆ ರಾಜಿ ಮಾಡ್ಕೊಳ್ಬೇಡಿ. But fight with him. ಆ ಶತ್ರುವಿಗೆ ಹೋರಾಡಿ. You got to fight with him. ಆತನಿಗೆ ಹೋರಾಡಬೇಕಾಗಿದೆ. David fought with the enemy. ನೀವು ಶತ್ರುವಿಗೆ ಹೋರಾಡಬೇಕಾಗಿದೆ. And Bible says ಸತ್ಯವೇದ ಹೇಳುತ್ತೆ, he recovered everything. ಆತ ಎಲ್ಲವನ್ನು ಕೂಡ ಮರುಪಡ್ಕೊಳ್ತಾನೆ. Everything that was lost he recovered. ಆತ ಕಳ್ಕೊಂಡಿದ್ದ ಎಲ್ಲವನ್ನು ಕೂಡ ಮರುಪಡ್ಕೊಳ್ತಾನೆ. This morning I want to tell you, ಈ ಮುಂಜಾನೆ ವೇಳೆ ಯಾಕೆ ಬಯಸ್ತೇನೆ, if you are anointed, ನೀವು ಅಭಿಷೇಕ ಹೊಂದಿರುವುದಾದ್ರೆ walk into the enemy's camp. ಶತ್ರುವಿನ ಪಾಳಕ್ಕೆ ಹೋಗಿ. Don't walk with anything but walk with ನೀವು God. ಯಾರು ಇಲ್ಲದೆ ಆದ್ರೂ ಕೂಡ ದೇವರೊಟ್ಟಿಗೆ ನಡೆಯಿರಿ. You plus God is equal to victory. ನೀವು ಮತ್ತೆ ದೇವರಿದ್ರೆ ಜಯ. Are you ready to walk into the enemy's camp and get back everything that you have lost today? ಶತ್ರುವಿನ ಪಾಳಕ್ಕೆ ನುಗ್ಗಿ ನೀವೇನೆಲ್ಲ ಕಳ್ಕೊಂಡಿದ್ದೀರೋ ಅದು ಮರುಪಡ್ಕೊಳ್ಳಕ್ಕೆ ಸಿದ್ಧವಾಗಿದ್ದೀರೋ? This victory is not only for David. ಇದು ದಾವೀದನಿಗೆ ಮಾತ್ರವಲ್ಲ ಈ ಜಯ. Victory is not only for Abraham. ಈ ಒಂದು ಜಯ ಅಬ್ರಹಾಮನಿಗೆ ಮಾತ್ರವಲ್ಲ. Victory is not only for Daniel. ಈ ಜಯ ದಾನಿಯೇಲನಿಗೆ ಮಾತ್ರವಲ್ಲ. But everyone who is anointed and who believes in the name of Jesus, you have the power, you have the authority to walk into the enemy's camp and receive what you want to receive. ಯಾರೆಲ್ಲ ಯೇಸುವನ್ನ ನಂಬುತ್ತೀರೋ, ಯಾರೆಲ್ಲ ದೇವರ ಹೆಸರನ್ನು ನಂಬುತ್ತೀರೋ, ಅವರೆಲ್ಲರೂ ಕೂಡ ನೀವು ದೇವರ ನೀವು ಶತ್ರುವಿನ ಪಾಳಕ್ಕೆ ಹೋಗಿ ದೇವರ ಜೀವನ ಅನುಭವಿಸೋದಕ್ಕೆ ನೀವು ಅರ್ಹರಾಗಿದ್ದೀರಾ. Let's close our eyes right now. ಎಲ್ಲ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. Are you ready to walk into the enemy's camp? ಶತ್ರುವಿನ ಪಾಳಕ್ಕೆ ಹೋಗಿ ಸಿದ್ಧವಾಗಿದ್ದೀರೋ? You might have lost everything, ನೀವೆಲ್ಲ ಕೂಡ ಕಳ್ಕೊಂಡಿರಬಹುದು, standing in midst of ashes. ನಿಮ್ಮ ಬೂದಿಯ ನಡುವೆ. But are you going to say today, Lord, I want beauty to come out of this ash? ದೇವರೇ, ಈ ಒಂದು ಬೂದಿಯಿಂದ ಸೌಂದರ್ಯ ತರಕ್ಕೆ ಶಕ್ತನಾಗಿದ್ದೀಯಾ? Hallelujah. ಹಾಲೆಲೂಯಾ. ಎಲ್ಲ ಕೂಡ ನಿಂತುಕೊಳ್ಳೋಣ ಪ್ರಿಯರೇ.